ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು KVS ಪ್ರೊಡಕ್ಷನ್ಸ್ ಆ್ಯಂಡ್ ಆಡಿಯೋ ಪಾರ್ಟ್ನರ್ ನಿಮಗೆಲ್ಲ ಗೊತ್ತಾ ಇದೆ ಆನಂದ್ ಆಡಿಯೋ. ಈಗಾಗಲೇ 3 ಸೂಪರ್ ಹಿಟ್, 2 ಸೂಪರ್ ಹಿಟ್ಟು ಆ್ಯಂಡ್ ಭೀಮಾ ಬ್ಲಾಕ್ ಬಸ್ಟರ್ ಹೊಡೆದಿದ್ದಾರೆ. ಸೊ ಜೊತೆಗೆ ಇನ್ನೊಂದು ಇವತ್ತು ಒಂದು ಮ್ಯಾಕಲ್ ಆಗಿದೆ. ಆ್ಯಕ್ಚುಲಿ ಇವಾಗ ಏನು ಸಿದ್ದಪ್ಪಾಜಿ ಮತ್ತು ವೆಂಕಟೇಸ್ವಾಮಿ ಮಹೇಶ್ವರನ ಪದಗಳನ್ನು ಹಾಡಿದ್ರು, ಅದೇ ರೀತಿ ಈ ಒಂದು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಪ್ರಾಂತ್ಯಕ್ಕೆ ಕೈವಾರ ತಾತಯ್ಯನವರ ತತ್ವಪದಗಳು ತುಂಬ ಜನಪ್ರಿಯ. ಸೊ ಕೈವಾರ ತಾತಯ್ಯನವರ ಒಂದು ಆಶ್ರಮದಿಂದ ಅವರು ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಸೊ ವಿಜಯ್ ಸರ್ ಅವ್ರನ್ನ ನೋಡ್ಕೊಂಡು ಅವರು ಭಕ್ತರು ಕೈವಾರಕ್ಕೆ ಅವರ ತತ್ವಪದಗಳಿಗೆ, ತಾತಯ್ಯನವರ ತತ್ವಪದಗಳಿಗೆ. ಸರ್ ಸ್ವಲ್ಪ ಮುಂದೆ, ಸುಪ್ರೀತ್ ಸರ್ ಸ್ವಲ್ಪ ಮುಂದೆ. ಶ್ಯಾಮ್ ಒಂದೇ ನಿಮಿಷ. ಸರ್ ಈ ಕಡೆ ಸರ್. ಸರ್ ವಿಜಯ್ ಸರ್ ಈ ಕಡೆ. ಶ್ಯಾಮ್ ಈ ಕಡೆ. ಇಬ್ರು ಒಟ್ಟಿಗೆ ಹೇಳಿ ಸರ್. ಎರಡು ಸೂಪರ್ ಹಿಟ್ ಆಗಿಲ್ಲ, ಇದು 3ನೇ ಸಾಂಗ್. ಸೊ ಡೆಫಿನೆಟ್ಲಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಾಂಗ್ ಲಾಂಚ್ ಮಾದೇಶ್ವರನ ಪದಗಳನ್ನು ಜೋಡಿಸ್ಕೊಂಡು ಮಾಡುವಂಥ ಒಂದು ಆ್ಯಪು ಸಿನಿಮಾದಲ್ಲಿ ಮೇಜರ್ ಪೋರ್ಷನ್ ಬರುತ್ತೆ. ಸೊ ಹೆಚ್ಚಿನ ಮಾಹಿತಿ, ಡೀಟೇಲ್ಸ್ ಎಲ್ಲವೂ ವಿಜಯ್ ಸರಿಂದ ಆರಂಭ ಆಗಲಿ. ಈ ಕನೆಕ್ಷನ್ನು, ಈ ಒಂದು ಕ್ರಿಯೇಷನು ಎಲ್ಲವೂ ಕೂಡ. ನಮಸ್ಕಾರ ಎಲ್ಲರಿಗೂ. ಸರ್ ಕೂತ್ಕೊಂಡೆ ಇನ್ನೊಬ್ಬರು ಕಲಾವಿದರು ಬಂದಿದ್ದಾರೆ, ಒಬ್ಬರು ತೋರಿಸ್ಬಿಡ್ತೀನಿ. ಅವಾಗ ಎಲ್ಲ ಕಡೆನೂ ಇಂಟ್ರೊಡ್ಯೂಸ್ ಮಾಡಿದ್ದೆ. ಬನ್ನಿ ಓಡ್ಬನ್ನಿ ಜಲ್ದಿ. ಇವೆಲ್ಲ ಟ್ರೈ ಮಾಡಿದ್ದೀವಿ. ನಮ್ಮ ಸಿನಿಮಾಲ್ಲಿ ತುಂಬ ಒಂದು ದೊಡ್ಡ ಪಾತ್ರ ಮಾಡಿದ್ದಾರೆ ಇವರೆಲ್ಲ ರಂಗಭೂಮಿ ಕಲಾವಿದರು. ಮತ್ತು ಇವರೆಲ್ಲ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಇವೆಲ್ಲ ಬಂದಾಗಲೇ ನಾವೆಲ್ಲ ಉಳ್ಕೊಳ್ಳೋಕೆ ಸಾಧ್ಯ. ನೀವೆಲ್ಲ ಇಲ್ಲಂದ್ರೆ ಆಗಲ್ಲ. ದಯಮಾಡಿ 2 ಮಾತನಾಡಿ, ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ನನ್ನ ಹೆಸರು ರತ್ನ ಸಕಲೇಶ್ಪುರ ಅಂತ, ರಂಗನಟಿ, ನೀನಾಸಮಾಗಿದೆ. ಸುಮಾರು ವರ್ಷದಿಂದ ನಾನು ರಂಗಭೂಮಿಲೇ ಇದ್ದೀನಿ. ಒಂದು 4-5 ಸಿನಿಮಾ ಮಾಡಿದ್ದೀನಿ. ಆದರೆ ನನ್ನ ಮುಖ ಯಾರಿಗೂ ಗೊತ್ತಾಗಲಿಲ್ಲ. ಜೂನಿಯರ್ ಆರ್ಟಿಸ್ಟ್ ಥರನೇ ನಾವು ನಿಲ್ಲಿಸ್ತಾ ಇದ್ರು. ವಿಜಯ್ ಸರ್ ಇಷ್ಟೆಲ್ಲ ನೀವು ನೀನಾಸಮ ಮಾಡಿದ್ದೀರ, ನಟಿಯರು ನೀವು ಸಿನಿಮಾ ಮಾಡಬೇಕು, ಮುಂದೆ ನೀವು ಮೊದಲೇ ಬರಬೇಕಾಗಿತ್ತು, ಇವಾಗ ಬಂದಿದ್ದೀರಾ ಅಂತ ಹೇಳಿ ಈ ಸಿಟಿ ಲೈಟ್ಸಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಜೀವ ತುಂಬಿದ್ದೀನಿ. ದಯವಿಟ್ಟು ನೋಡಿ, ಸಹಕರಿಸಿ. ಇನ್ನೊಬ್ರು ಬಂದಿಲ್ಲ, ತ್ರಿವೇಣಿ ಅಂತ ಹೇಳಿ. ಅವ್ರ ಪಾಪ ಹಂಗೆ ನಮ್ಮ ರಂಗಭೂಮಿ ಕಲಾವಿದರು. ಅವರು ಪುಟ್ಟದು ಹೋಟ್ಲ್ ಇಟ್ಕೊಂಡಿದ್ದಾರೆ. ಅವ್ರಲ್ಲಿ ಅಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಇನ್ನೂ ಸರಿ ಬಂದಾಗ ಅವ್ರನ್ನ ಖಂಡಿತವಾಗ್ಲೂ ತೋರಿಸ್ತೀನಿ. ಥ್ಯಾಂಕ್ ಯು. ಕುತ್ಕೊಳ್ಳಿ, ಇಲ್ಲೇ ತೊಂದರೆ ಇಲ್ಲ. ಇಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋದು ಚರಣ್ ರಾಜ್, ಧನುಷ್, ನಿಮ್ಮಿಬ್ಬರು ಹೀರೋಗಳು ಇವತ್ತಿಲ್ಲಿ. ಅದರ ಜೊತೆಗೆ ತುಂಬ ಏನಂದರೆ, ಇವತ್ತು ನಮ್ಮ ಎಲ್ಲ ಸಿನಿಮಾಗಳನ್ನ ತೊಗೊಂಡು ಗ್ರ್ಯಾಂಡಾಗಿ ರಿಲೀಸ್ ಮಾಡಿ ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತಿರೋಂಥ KVN ಸಂಸ್ಥೆ ಸುಪ್ರೀತ್ ಅವರು ಆಗ್ಬೋದು, KVN ಸರ್ ಆಗ್ಬೋದು, ಅಂಡ್ ಅಗೇನ್ ಆನಂದ್ ಆಡಿ ನಮ್ಮ ಶ್ಯಾಮ್ ಅವರು ಆಗ್ಬೋದು. ಇವೆಲ್ಲ ಸೇರಿದಕ್ಕೆ ಇವತ್ತೊಂದು ಒಳ್ಳೆ ಕಳೆ ಕಟ್ಟಿದೆ ಸರ್. ನಾವು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಇನ್ನೇನಿದ್ರು ಸಾಂಗ್ಸ್ ಬಗ್ಗೆ ನೀವು ಹೇಳಬೇಕು, ನಾವೇನಿಲ್ಲ, ನಮ್ಮದೇನಿಲ್ಲ, ಕೆಲಸ ಮುಗಿದಿದೆ. ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಸುಪ್ರೀತ್ ಸರ್ ಆಗ್ಬೋದು, ಶ್ಯಾಮ್ ಸರ್ ಆಗ್ಬೋದು, ಯಾರು ಬೇಕಾದ್ರೂ ಮಾತಾಡಿ. ನನ್ನ ಮಾತಿಲ್ಲ, ಕೆಲಸ ಅಷ್ಟೇ. ಯಾಕಂದರೆ ನಾನು ಚರಣು ಸಿನಿಮಾನ ಹೊರಗಡೆ ತರೋ ವಿಷಯ ಇಬ್ಬರು ಬ್ಯುಸಿಯಾಗಿ ಹೋಗಿದ್ದೀವಿ ಒಬ್ರಿಗೊಬ್ರು. ಸೊ ಹಾಗಾಗಿ ಈ ಟೆನ್ಷನಲ್ಲಿ ನಮಗೇನು ಗೊತ್ತಾಗ್ತಿಲ್ಲ. 18ಕ್ಕೆ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಜಾನಪದ ಹಾಡುಗಳು ತುಂಬ ಇಷ್ಟಪಡ್ತೀನಿ ಯಾವಾಗಲೂ. ಅದರಲ್ಲಿ ನಮ್ಮ ಧನುಷ್ ತಂಡ, ತಮ್ಮಡಪ್ಪನವರು ಏನವರು ಆ ಟೀಮ್ ಇದೆ, ಅವರಾಗ್ಬೋದು, ನಮ್ಮ ಮಲೆ ಮಾದೇಶ್ವರ ಬೆಟ್ಟ ತಪ್ಪಲಲ್ಲಿರುವಂಥ ಎಲ್ಲ ಮಾದಪ್ಪನ ಭಕ್ತರಾಗ್ಬೋದು, ಅದಾದಮೇಲೆ ವೆಂಕಟೇಸ್ವಾಮಿ ಆಗ್ಬೋದು, ಇನ್ನೂ ಸುಮಾರು ಫೋಕ್ ಸಾಂಗ್ಗಳನ್ನ ತರಬೇಕು ಅನ್ನೋ ಆಸೆ ಇದೆ ನನಗೆ. ಜೊತೆಯಲ್ಲಿ ಯಾವಾಗಲೂ ನಾನು ಇವತ್ತಿಗೆ ಹುಡುಗರಿಗೆ ಇಷ್ಟ ಆಗೋ ನನಗೆ ಮ್ಯೂಸಿಕ್ನ ಅದ್ರ ಟಚ್ನ ಯಾವಾಗಲೂ ಚರಣ್ನ ಕೇಳ್ಕೊತೀನಿ.
ಚರಣ್ ಆ್ಯಕ್ಚುಲಿ ಹೀರೋ ಈ ಸಾಂಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಚರಣ್, ಥ್ಯಾಂಕ್ ಯು ವೆರಿ ಮಚ್. ವಿಜಯವರೇ, ಈ ಹಾಡು ಇಟ್ಕೊಂಡಿದ್ದು ಹೇಗೆ ಮತ್ತು ಯಾವ ಸಂದರ್ಭದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ತಾರೆ? ಸರ್, ಇದು ಯಾವಾಗ ನಮ್ಮ ನಾನು ಸಿನಿಮಾಗಳು ಅಂದಾಗ ನನ್ನ ಮಣ್ಣಿನ ಕಥೆಗಳು, ನನ್ನ ಬಡತನದಲ್ಲಿ ನಾವು ಹೊಂದಿರುವಂಥ ಇವತ್ತಿಗೂ ಬಡತನ ಇರುವಂಥ ಬಡವರ ಕಥೆಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ಆ ಬಡತನದ ನೋವಾಗ್ಬೋದು, ಯಾವಾಗಲೂ ನಾವು ಮೊದಲು ಕೇಳಿದಂಥ ಗೀತೆಗಳೆಲ್ಲ ಇವೇನೆ. ಅದು ಇವತ್ತಿಗೆ ಇವತ್ತೇನು ಹೊಸ ತಂಡ ಉಟ್ಕೊಂಡಿದೆ ಧನುಷ್ ಟೀಮಲ್ಲಿ, ಈ ಥರ ಸುಮಾರು ತಂಡಗಳು ಉಟ್ಕೊಂಡಿದೆ. ಅವರೆಲ್ಲರೂ ಮೇಲೆ ಬರಬೇಕು ಅನ್ನೋ ಆಸೆ. ಮತ್ತು ನಮ್ಮ ಸಂಸ್ಕೃತಿ ಏನು, ಜಾನಪದ ಸಂಸ್ಕೃತಿ ಏನಿದೆ ಅದನ್ನು ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಕನ್ನಡ ನಾಡಲ್ಲಿರುವಂಥ ಜಾನಪದ ಸಂಸ್ಕೃತಿನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ನಾನು ಸಣ್ಣದು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಮುಂದೆ ಬರುವಂಥ ಎಲ್ಲ ನಿರ್ದೇಶಕರಾಗ್ಬೋದು, ಎಲ್ಲೋ ಒಂದು ಕಡೆ ಒಂದೊಂದು ಜಾನಪದ ಗೀತೆಗಳನ್ನ ಆಗ್ತಾ ಬಂದರೆ ಸೊ ಅದು ಕೂಡ ನಶಿಸಿ ಹೋಗಲ್ಲ ಅನ್ನೋ ಒಂದು ಆಸೆ ನನಗಿದೆ. ಇದು ವಿನಯ್ ಅವರಿಗೆ ಮಿಂಚಿನ ಹಾಡು ನನಗೆ ಅದೇ ತುಂಬಾ ಖುಷಿ ಆಗ್ತಿದ್ದು. ನಮ್ಮ ಸಿನಿಮಾದಲ್ಲಿ ಹಾಡಿರೋದೇ ನನಗೊಂದು ಅದೃಷ್ಟ ಥರ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಬೆಟ್ಕೋಬೇಕಂತ ಅನಿಸ್ತಾ ಇದೆ. ಆಮೇಲೆ ನಮ್ಮ ಫಸ್ಟ್ ಸ್ಕೆಡ್ಯೂಲ್ ನಾನು ಮಾಡಿದ ಸಿಟಿ ಲೈಟ್ಸ್ ಫಸ್ಟ್ ಸ್ಕೆಡ್ಯೂಲ್ ಕೂಡ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಖುಷಿ ಆಗ್ತಿದೆ ಈ ಸಾಂಗ್ನ ಕೇಳಿ. ನಾನು ಇವಾಗಲೇ ಕೇಳಿದ ಸಾಂಗ್ ನಿಮ್ಮ ಜೊತೆನೆ ತುಂಬಾ ಖುಷಿ ಆಗ್ತಿದೆ. ಚರಣ್ ಅವರಿಗೆ ಈ ಹಿಂದೆ ನಿಮ್ಮ ಮತ್ತು ವಿಜಯ್ ಸರ್ ಕಾಂಬಿನೇಷನ್ ಹಾಡುಗಳೆಲ್ಲ ಚೆನ್ನಾಗಿದೆ, ಈ ಸಿನಿಮಾ ಹಾಡುಗಳು ಚೆನ್ನಾಗಿರುತ್ತೆ. ಈ ಹಾಡು ಇನ್ನೊಂದು ಹಂತಕ್ಕೆ ತಗೊಂಡೋಗಿದೆ. ಸೊ ಈ ಇಂಗ್ಲಿಷ್ ಲಿರಿಕ್ಸ್ ಮತ್ತೆ ಜಾನಪದ ಹಾಡು ಇದೆರಡನ್ನು ಮಿಕ್ಸ್ ಮಾಡಬೇಕು ಅಂತ ಹೇಗೆ ಅದು ಹೆಂಗ್ ಶುರು ಆಯಿತು? ಅಂದರೆ ನನ್ನ ಅಪ್ರೋಚ್ ಏನಂತಿದ್ರೆ ಸರ್, ನಾನೊಂಥರ ಸರ್ ಮೂವಿಗೆ ಒಂಥರ ಸ್ಟೂಡೆಂಟ್ ಆಗಿ ಹೋಗ್ತೀನಿ. ಯಾಕಂದರೆ ನನಗೆ ತುಂಬ ಹೊಸದು ಕಲಿಯಕ್ಕೆ ಸಿಗುತ್ತೆ. ಅಂದರೆ ಈಗ ಈ ಮೂವಿಲಿ ನನ್ನ ಮಹದೇಶ್ವರ ಸ್ವಾಮಿ ಅದೇ ಬೆಟ್ಟದ ಫೋಕ್ ಸಾಂಗ್ಸ್ ಸಿಕ್ತು. ಸೊ ಬಟ್ ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋದು, ಅಂದರೆ ನಮ್ಮ ಮೂವಿಗೆ ಅದನ್ನ ಅಲೈನ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ. ಸೊ ನಾನು ಸರ್ ಇಬ್ರು ಅದನ್ನ ಹೇಗೆ ಈ ಫ್ಯೂಷನ್ ಹೇಗೆ ತಗೊಂಡ್ಬರೋದು. ಸೊ ಆ ಒಂದು ಪ್ರೊಸೆಸಲ್ಲಿ ಈ ರ್ಯಾಪ್ ಯೂಸ್ ಮಾಡೋಣ, ಒಳ್ಳೆ ಆರ್ಟಿಸ್ಟ್ನ ಯೂಸ್ ಮಾಡೋಣ, ರ್ಯಾಪಲ್ಲಿ ಒಳ್ಳೆ ಲಿರಿಕ್ಸ್, ಒಳ್ಳೆ ತುಂಬ ಅರ್ಥಗರ್ಭಿತವಾಗಿರೋದನ್ನ ಏನೋ ತಗೊಂಡ್ಬರೋಣ ಅಂತ ಇದು ಸರ್ ಮತ್ತೆ ನನ್ನ ಡಿಸಿಷನ್ ಸರ್. ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇನ್ನಷ್ಟು ಪೂರ್ತಿ ಸಬ್ಜೆಕ್ಟ್ ಫೈನಲ್ ಆದ್ಮೇಲೆ ಈ ಟ್ರ್ಯಾಕ್ಗಳೆಲ್ಲ ಸ್ಟಾರ್ಟ್ ಆಗುತ್ತಾ ಹೇಗೆ? ಸಾರಿ ಸರ್, ಈ ಸಬ್ಜೆಕ್ಟ್ ಪೂರ್ತಿ ಫೈನಲ್ ಆದ್ಮೇಲೆ ಅಥವಾ ನೀವು ಡಿಸ್ಕಷನ್ ಆದ್ಮೇಲೆ ಇದು ಒಟ್ಟಿಗೆ ಹೋಗುತ್ತಾ ಅಥವಾ ಬರೀ ಸಾಂಗ್ಗಳು ಮಾತ್ರ ಪರ್ಟಿಕ್ಯುಲರ್ ಮಾತ್ರ ಮಾತಾಡ್ತೀರಾ? ಇಲ್ಲ ಸರ್, ಇದು ತುಂಬಾ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇರುತ್ತೆ ಸರ್. ಅಂದ್ರೆ ಇಂಪ್ರೊವೈಸೇಷನ್ಸ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಹೊಸದಾಗಿ ಉಟ್ಕೊಳ್ಳುತ್ತೆ. ಸೊ ವೆರಿ ಸ್ಪಾಂಟೇನಿಯಸ್ ಡಿಸಿಷನ್ ಸರ್. ತುಂಬಾ ಇಂಪ್ರೊವೈಸ್ ಮಾಡ್ತಾ ಇರ್ತೀವಿ. ದಟ್ ಇಸ್ ಅ ಮ್ಯಾಜಿಕ್ ಅಲ್ವಾ? ಅಂದ್ರೆ ಮ್ಯಾಜಿಕ್ ಕ್ರಿಯೇಟರ್ ಸರ್ ಸ್ಟೂಡೆಂಟ್ ಆಫ್ ಮ್ಯೂಸಿಕ್. ಮನೀಶ್ ಅವರಿಗೆ ಭಯ ಇತ್ತಾ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀರಾ? ಅಪ್ಪನೇ ಡೈರೆಕ್ಟರು, ಅಂದ್ರೆ ಲಂಡನ್ನಿಂದ ನೀವು ತರಬೇತಿ ಪಡೆದು ಬಂದಿದ್ರು ಸಹ ಇಲ್ಲಿನ ಒಂದು ಶೂಟಿಂಗ್ ಮತ್ತೆ ರಾ ಸ್ಟೋರಿ, ರಾ ಲೊಕೇಶನ್ಸ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಭಯ ಖಂಡಿತ ಇತ್ತು. ಬಟ್ ಆಲ್ಸೋ ಅಪ್ಪ ತುಂಬ ಕಂಫರ್ಟಬಲ್ ಆಗಿ ಮಾಡಿಸಿ ಎಲ್ಲ ಕೆಲಸ ಹೇಳ್ಕೊಟ್ರು, ಹಿಂಗೆ ಮಾಡು ಅಂತ. ಕಲ್ತ್ಕೊಂಡು ಬಂದಿರೋದು ಒಂದಾದರೆ ಇಲ್ಲಿ ಸೆಟ್ಟಿಗೆ ಬಂದು ಕಲ್ತಿರೋದು ತುಂಬ ಇದೆ. ಅಲ್ಲಿ ಏನಿದ್ರು ಕ್ಯಾರೆಕ್ಟರ್ ವರ್ಕ್ ಹೇಗೆ ಅಂತ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಬಂದಮೇಲೆ ಹಿಂದೆ ಒಂದಷ್ಟು ಕಲಿಯುವಂಥದ್ದು ಇರುತ್ತಲ್ಲ, ಸೊ ಅದು ನನಗೆ ಎಂಟೈರ್ಲಿ ಲೊಕೇಶನ್ಸಿಂದ ಹಿಡಿದು ಪ್ರತಿಯೊಂದು ಸಹ ನಾವು ಮಾಡಿರೋ ಪ್ರತಿಯೊಂದು ದಿವಸದ ಶೂಟು ಎವ್ರಿಥಿಂಗ್ ನನಗೆ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ವಿಜಯ್ ಸರ್, ಅಂದರೆ ನೀವು ಒಂದಷ್ಟು ಈ ಥರ ತಂಡಗಳನ್ನ ಒಂದೊಂದು ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಈ ಸಾಂಗು ಅಥವಾ ಈ ತಂಡ ಈ ಸಿಚುವೇಶನ್ ಸೂಟ್ ಆಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ, ಹೆಂಗೆ ಡಿಸೈಡ್ ಮಾಡ್ತೀವಿ ಅಂತ? ಅದು ನಾನು ಚರಣ್ ಫಸ್ಟ್ ಇತ್ತು ಯಾಕಂದರೆ ಮ್ಯೂಸಿಕ್ ಅವ್ರು ಚೆನ್ನಾಗಿ ನಂದು ಮತ್ತೆ ಜಾನಪದ ಇಬ್ಬರು ಮಾತಾಡ್ಕೋತೀವಿ. ಚರಣ್ ನಿನ್ನ ಮಾಡೋದಲ್ವಾ ಅದೆಲ್ಲ ಚರಣ್ ಅದು ಫುಲ್ ಫ್ಲೆಡ್ಜ್ ಆಗಿ ಆ ಮೈಂಡಿಗೆ ಬಂತು 100% ಚರಣ್ ಬಿಡಲ್ಲ. ನನಗೆ ಚರಣ್ ಮೇಲೆ ಯಾವಾಗಲೂ ಅದೊಂದು ದೊಡ್ಡ ನಂಬಿಕೆ. ಮತ್ತು ಇದೇ ಸಿನಿಮಾಲ್ಲಿ ಇನ್ನೂ 3-4 ಸಾಂಗ್ಗಳಿದ್ದಾವೆ. ನನಗೆ ಗೊತ್ತಿರೋ ಹಾಗೆ ನಮಗೆ ನಾವೇ ಕಾಂಪಿಟೇಷನ್ ಆಗಿದ್ದೀವಿ. ಯಾಕೆಂದರೆ ಸಲಗಾಲಿ ಭೀಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಸಾಂಗ್ಸು ಇಟ್ಟಾಗಿ. ಈಗ ಚೆನ್ನಾಗಿ ಮಾಡಬೇಕು ಅಂತ ನಾವು ಹೋಗಿಲ್ಲ, ಏನು ಕೇಳ್ತಾ ಇದೆ ಸಬ್ಜೆಕ್ಟಿಗೆ ಅಂತ ಮಾತ್ರ ಹೊಡೆದಾಡಿದ್ವಿ ಮತ್ತೆ ಕೂಡ. ಸೊ ಹಂಗಾಗಿ ಇದೆಲ್ಲ ಆಚೆ ಬರ್ತಿದೆ ಅಂತ ಕಾಣುತ್ತೆ.
ಈಗ ಇನ್ನೂ ಒಂದು 3-4 ಸಾರಿ ಏನು ಮಾಡಿದ್ದಾರೆ, ಹಾಗೆ ತುಂಬಾನೇ ಎಲ್ಲರಿಗೂ ಇಷ್ಟ ಆಗುವಂಥ ದೊಡ್ಡ ಆಲ್ಬಮ್ ಆಗುತ್ತೆ. ವಿಜಯ್ ಸರ್ ನಮಸ್ತೆ. ರಂಗಭೂಮಿ ಜಾನಪದ ಮೂಲ ಕಲೆಗಳು ನಮ್ಮ ಸಂಸ್ಕೃತಿಯ ಹಿನ್ನೆಲೆಯ ನೋಟವನ್ನು ನೋಡಿದ್ರೆ, ನೀವು ನಟರಾಗಿ ಫೈಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ತುಂಬಾ ಜನ ಕಲಾವಿದರು ಹೇಳ್ತಾ ಇರ್ತಾರೆ, ನಮಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಇಂಥ ವೇದಿಕೆಗಳು ಸಿಗಬೇಕು ಅಂತ. ನಾನು ನಿರ್ದೇಶಕನಾದಾಗ ಇಂಥ ಟ್ಯಾಲೆಂಟ್ಗಳಿಗೆ ನಾನು ವೇದಿಕೆ ಆಗಬೇಕು ಅಂತ ನೀವು ಮುಂಚೆಯಿಂದನೇ ಯೋಚನೆ ಮಾಡ್ಕೊಂಡು ಬಂದಿದ್ರ ಅಂತ? ಇಲ್ಲ, ನನಗೆ ಮೊದಲು ನಾವು ಏನು ಈ ಕಲಿಯಕ್ಕೆ ಬಂದಾಗ ಅಭಿನಯ ಅನ್ನೋದು ಬರೋದೇ ರಂಗ ತರಬೇತಿ ಇದ್ರೆ ಮಾತ್ರ. ಅದು ನಿಮಗೆ ತುಂಬ ಶಕ್ತಿ ಕೊಡುತ್ತೆ ಯಾವತ್ತು. ಸೊ ಹಾಗಾಗಿ ನಾನು ಸ್ಕ್ರಿಪ್ಟ್ ಮಾಡಿದಾಗ ಸ್ವಲ್ಪ ರಂಗಭೂಮಿ ಕಲಾವಿದರಿಗೆ ಜಾಸ್ತಿ ಒತ್ತು ಕೊಡ್ತೀನಿ. ಯಾಕಂದರೆ ಅವರು ಭಯ ಇಲ್ದಿರ ಅದಕ್ಕೆ ಜೀವ ತುಂಬ್ತಾರೆ. ಸೊ ಹಾಗಾಗಿ ಅವ್ರ ಮೇಲೆ ಯಾವಾಗಿದ್ರೂ ನನಗೆ ಗೌರವ ತುಂಬ. ಯಾಕಂದ್ರೆ ನಾನು ಕೂಡ ಒಬ್ಬ ಲರ್ನಿಂಗ್ ಆ್ಯಕ್ಟರ್. ನಾನು ಏನು ಕಲಿತಿಲ್ಲ, ಪ್ರತಿದಿನ ಕಲಿತಾ ಇದ್ದೀನಿ, ಪ್ರತಿನಿತ್ಯ ಕಲಿತಾ ಇರ್ತೀನಿ. ಕಲಿಕೆಗೆ ಕೊನೆ ಅನ್ನೋದೇ ಇಲ್ಲ ಇಲ್ಲಿ. ಸರ್, ಈಗಿನ ಕ್ರಿಯೇಟರ್ಸ್ಗಳಿಗೆ, ಡೈರೆಕ್ಟರ್ಗಳಿಗೆ ಜಂಜಿ ಕಿಡ್ಸಿಗೆ ನಾವು ಏನು ಕೊಡಬೇಕು ಅನ್ನೋ ಗೊಂದಲ ಇರಬೇಕಾದ್ರೆ ಹಳೆ ಬೇಗ ಹೊಸ ಚಿಗುರು ಅನ್ನೋ ಥರ ಜಂಜಿ ಕಿಡ್ಸಿಗೆ ಯಾವ ಥರ ಬೇಕು ಬೀಟು, ನಮ್ಮ ಜನಪದ ಕಲೆಯನ್ನು ಯಾವ ರೀತಿ ಹೇಳಬೇಕು ಅನ್ನೋ ಐಡಿಯಾಸ್ಗಳಿದೆಯಲ್ಲ. ಸೊ ಇದಕ್ಕೆ ನೀವು ಯಾರು ಸಜೆಸ್ಟ್ ಮಾಡ್ತಾರೆ, ಇಲ್ಲ ನೀವು ಕೂತಾಗೆ ಬರುವಂಥದ್ದು ಹೇಗೆ, ಅದನ್ನು ಸಿನಿಮಾಗೆ ಯಾವ ರೀತಿ ಅಳವಡಿಸ್ಬೋದು? ಇಲ್ಲ, ನಾನು ಕರೆಕ್ಟ್, ತುಂಬ ಒಳ್ಳೆ ಪಾಯಿಂಟ್. ಪ್ರತಿ ಸರಿ ಈ ಹೊರಗಡೆ ನಾನು ನಿರ್ದೇಶಕ ಆದಮೇಲೆ ತುಂಬ ಜಾಸ್ತಿ ಸೊಸೈಟಿ ಸುತ್ತಾಡೋಕ್ಕೆ ಶುರು ಮಾಡಿದ್ದೀನಿ. ಎಲ್ಲೆಲ್ಲೆಲ್ಲಿ ಎಲ್ಲ ಜಾಗದಲ್ಲಿ ಸುತ್ತಾಡ್ತೀನಲ್ಲ, ಅಲ್ಲೆಲ್ಲರೂ ಇವತ್ತಿನ ಯಾರು ಚಿಕಿತ್ಸೆ ಆಗ್ಬೋದು ಅಥವಾ ಮುಂದೆ ಬೆಳೆಯುವಂಥ ಮಕ್ಕಳಾಗ್ಬೋದು, ಅವರು ಸ್ವಲ್ಪ ಈ ಸೌಂಡ್ ಕಡೆ ಇಷ್ಟಪಡೋ ಥರ ಇದೆ. ಮತ್ತೆ ಆ ಸೌಂಡಲ್ಲಿ ನಾನು ಒಳ್ಳೆಯದೇ ಹೇಳಕ್ಕೆ ಸಾಧ್ಯ ಅಂದರೆ ಇದೇ. ಇವಾಗ ಕೆಂಡ ಲೋಕವಿ ಗಂಡನ ಅನ್ನೋ ಲೈನ್ನಲ್ಲಿ ಪ್ರೇಯರ್ ಮಾಡಿದ್ರೆ, ಅಂದರೆ ಎಕ್ಸ್ಟೆಂಟ್ಗೆ ಹೋದರೆ, ಒಬ್ಬ ಪ್ರಾರ್ಥನೆ ಮಾಡೋನ ಅವ್ನ ಎಕ್ಸ್ಟೆಂಟ್ಗೆ ಹೋದ್ರೆ ಹೆಂಗೆಲ್ಲ ಕೂರ್ಬೋದು ದೇವ್ರನ್ನ ಅನ್ನೋ ಒಂದು ಕೂರ್ನ ಇಂಗ್ಲಿಷ್ ಪದಗಳಲ್ಲಿ ಬರೆದಿಟ್ಟಿದ್ದೀವಿ ನಾವು. ವಿನಯ್ ಸರ್, ಈ ಮೇಕಿಂಗ್ ವಿಡಿಯೋಗಳೆಲ್ಲ ತುಂಬ ನೋಡಿದ್ರೆ ವಿಜಯ್ ಸರ್ ಪ್ರತಿಯೊಂದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ವಿಷಯ ಹಿಂಗೆ ಬರಬೇಕು, ಹಿಂಗೆ ಇದು ಮಾಡಬೇಕು ಅಂತೆಲ್ಲ. ಸೊ ಅವ್ರ ಡೈರೆಕ್ಷನ್ ಸ್ಟೈಲ್ ಹೆಂಗೆ ಅನಿಸ್ತಾ ಇದೆ ಅಂತಂದ್ರೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ, ನಿಮ್ಗೆ ಹಿಂಗೆ ಬರಬೇಕು, ಹಿಂಗೆ ಇರಬೇಕು ಅಂತ ಪಾಯಿಂಟ್. ಅದು ನನಗೆ ಆ್ಯಕ್ಟ್ ಮಾಡೋಕ್ಕೆ ಇಲ್ಲ ಫೈಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ವಿಜಯ್ ಸರ್ದು ಒಂದು ವರ್ಷ ಗಟ್ಲೆದು ಇದೆ ಎಕ್ಸ್ಪೀರಿಯನ್ಸ್ ಇದೆ, ಆ್ಯಕ್ಟಿಂಗಲ್ಲಾಗಲಿ, ಫೈಟಿಂಗಲ್ಲಾಗಲಿ, ಡೈರೆಕ್ಷನ್ ಅಲ್ಲಾಗಲಿ. ಸೊ ಅವ್ರಿಗೆ ಒಂದು ಆ್ಯಕ್ಟರಿಂದ ಆ್ಯಕ್ಟಿಂಗ್ ಹೇಗೆ ಆಚೆ ತೆಗಿಬೋದು. ಈಗ ಒಂದು ಚಿಕ್ಕ ಸ್ಟಂಟ್ ಮಾಡೋಕ್ಕೆ ಒಂದು ಚಿಕ್ಕ ನುವಾನ್ಸಸ್ ಇರುತ್ತೆ. ಸೊ ಆ ವಿಷಯನ ಒಂದು ವಿಷಯ ಹೇಳಿದ್ರೆ ಅದು ನಮ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಅದರಿಂದ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಈಸಿ ಆಯಿತು ನನಗೆ. ಆಮೇಲೆ ತುಂಬ ಖುಷಿಯಾಗಿತ್ತು. ವಿಜಯ್ ಸರ್, ಮುಹೂರ್ತದ ಸಂದರ್ಭದ ಹೇಳಿಕೆ ಅಂದರೆ ಬದುಕು ಕಟ್ಕೊಡೋಕ್ಕೆ ಬೆಂಗಳೂರಿಗೆ ಬಂದಂಥರ ಕತೆ ಈ ಸಿನಿಮಾ ಅಂತೇಳಿ. ಸೊ ಈಗ ನಿಮ್ಮ ಮೊದಲ ಅಂದರೆ ಡೈರೆಕ್ಷನ್ ನೋಡ್ಕೊಂಡು ಬಂದರೆ ಸಲಗ ಉತ್ತರ ಕರ್ನಾಟಕದ ಒಂದು ಫ್ಯಾಮಿಲಿ ಕುಟುಂಬದ ಬಗ್ಗೆ ಹೇಳಿದೆ, ಭೀಮಾದಲ್ಲಿ ಬೆಂಗಳೂರಿನ ಒಂದು ಕುಟುಂಬ, ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ. ಈ ಸಿನಿಮಾದಲ್ಲಿ ಒಂದಷ್ಟು ಕಂಟೆಂಟ್ ನೋಡಿದ್ರೆ ಇಲ್ಲೋ ನಗರದ ಭಾಗದ ಒಂದಷ್ಟು ಅಂದರೆ ಬದುಕು ಕಟ್ಕೊಡೋಕ್ಕೆ ಬೆಂಗಳೂರು ಬಂದಂಥ ಮನುಷ್ಯರ ಒಂದು ಕಥೆನ ಇದು ಅಂತ. 100% ನಿಜ. ಅಂದರೆ ಈಗ ನನ್ನ ಕೊನೆಯಲ್ಲಿ ಹೇಳೋಣ ಅನ್ಕೊಂಡೆ ಸಿನಿಮಾ ರಿಲೀಸ್ ಟೈಮಲ್ಲಿ ತಾವು ಪ್ರಶ್ನೆ ಕೇಳಿದ್ರೆ, ನಾನು ಈ ಕತೆ ಹುಡುಕಾಟ ಮಾಡಿದಾಗ ಸುಮಾರು ಜನ ಗಂಡ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಪ್ರಾಪರ್ ಪರಿಚಯ ಇಲ್ದಿರ ಬೆಂಗಳೂರು ಬಂದ್ಬಿಡ್ತಾ ಇದ್ದಾರೆ. ಆ ಪರಿಚಯ ಇಲ್ದಿರ ಬೆಂಗಳೂರು ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಅವ್ರ ಬದುಕುಗಳೇ ನಾಶ ಆಗೋಗುತ್ತೆ. ಅದರಲ್ಲಿ ಎಷ್ಟೋ ಹೆಣ್ಮಕ್ಳು ಮಿಸ್ ಆಗೋಗಿದ್ದಾರೆ. ಅವ್ರ ಪೇರೆಂಟ್ಸಿಗೆ ಸಿಕ್ಕೇ ಇಲ್ಲ ಪಾಪ. ಅವರು ಆ ಹೆಣ್ಮಕ್ಳು ಎಲ್ಲೋದ್ರು, ಏನು ಮಾಡ್ತಾ ಇದ್ದಾರೆ, ಅದೇ ಹ್ಯೂಮನ್ ಟ್ರಾಫಿಕಿಂಗ ಅಥವಾ ಏನು ಹೆಣ್ಮಕ್ಳಿಗೆ ಯಾರೋ ಪಾಪ ಸುಮ್ಮನೆ ಪರಿಚಯ ಅಂತೇಳಿ ಕರೆಸಿ ಮೋಸ ಮಾಡೋರಿದ್ದಾರೆ. ಗಂಡು ಮಕ್ಕಳಿಂದ ಬಂದು ಅವರೆಲ್ಲೋ ಒಂದು ಕಡೆ ಗೊತ್ತಿಲ್ಲ. ನಮ್ಮ ಸಿನಿಮಾದ ನಾವೆಲ್ಲ ತುಂಬ ಒತ್ತಿ ಬಿಡಿಸಿ ನಾನು ಹೇಳಿಲ್ಲ, ಎಷ್ಟೋ ಗಂಡು ಮಕ್ಕಳು ಮಿಸ್ ಆಗಿದ್ದಾರೆ. ಅದು ಕೂಡ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು. ಈ ಥರದ್ದು ಏನೋ ಮಿಸ್ ಆಗ್ತಾ ಇದೆ. ಮೆಜೆಸ್ಟಿಕ್ ಅನ್ನೋದೇ ಒಂಥರ ನಮ್ಮ ಒಂದು ಎರಡೂ ಇದೆ. ಇವಾಗ ಹಣೆ ಬರ ಬರ್ಕೊಳ್ಳೋದು ಇದೆ, ಹಣೆ ಬರೋಣ ಯಾರು ಇನ್ನೊಬ್ರು ಬಂದು ಕಳೆಯೋದು ಇದೆ. ಒಂದು ಕ್ಷಣ ಮಾಡಿದ್ರೆ ಮಿಸ್ ಆಗೋಗುತ್ತೆ ಲೈಫಲ್ಲಿ. ನಾನು ಯಾವಾಗಲೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮ ಪ್ರಶ್ನೆಗೆ ಲೋಕೇಶ್ ಅವರೇ, ಬೆಂಗಳೂರಿಗೆ ಯಾರೇ ಹೆಣ್ಮಕ್ಳು ಯಾರು ಬಂದು ಇಳಿತೀರಾ, ಒತ್ತಲ್ಲಿ ಬಂದು ಇಳಿದ್ಬಿಡ್ತಾರೆ. ಯಾರೋ ಪ್ರೀತಿಸೋರು ಕರೀತಾನೆ ಅಂತನೋ, ಮತ್ತು ಯಾರೋ ನಂಬಿಕೆಯನ್ನು ಕರೀತಾನೆ ಅಂತನೋ, ಆ ಬಂದ ಹೆಣ್ಮಕ್ಳು ತನ್ನ ತಾಯಿ ತಂದೆಗೂ ಸಿಗಲಿಲ್ಲ, ಕೊನೆಗೆ ಆಕೆಗೆ ನ್ಯಾಯನೂ ಸಿಕ್ಕಿಲ್ಲ ಬದುಕಿನಲ್ಲಿ. ಕೊನೆಗೆ ಆ ಮಗು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಎಷ್ಟೋ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇವತ್ತು ಹಂಗೆ ಇದೆ, ಸಿಕ್ಕಿಲ್ಲ.
ಇದೆ ಮೆಜೆಸ್ಟಿಕ್ ಕತೆ. ಇಲ್ಲಿ ನಮ್ಮ ಸಿನಿಮಾಲಿ ಏನಾಗುತ್ತೆ ಅನ್ನೋದನ್ನ ಕುತೂಹಲದಿಂದ ತಾವು ಕೂಡ ನೋಡಿ ಅವತ್ತು ನನಗೆ ತಿಳಿಸ್ಬೇಕು ಮೊದಲನೇ ದಿವಸ ಅನ್ನೋ ಆಸೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸರ್ ಅಂದ್ರೆ ತೆಗೆದಷ್ಟು ಕಥೆಗಳು ಸಿಗ್ತಾ ಇರುತ್ತೆ. ನೀವು ಗುಂಡ್ಲುಪೇಟೆ ಆ ಕಾಡು ಕಡೆ ಸಾಕಷ್ಟು ಓಡಾಡ್ತಾ ಇರ್ತೀರಿ. ಸೊ ಅಲ್ಲಿ ಒಂದು ಕಲ್ಚರ್ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಸರ್ ತೆಗೆದಷ್ಟು ವಿಚಾರಗಳು? ಯಾಕಂದ್ರೆ ಈ ಸಿನಿಮಾದ ಒಂದು ಫಸ್ಟ್ ಪೋಸ್ಟರ್ ನೋಡಿದಾಗ ಈ ಊರು ಮಾರಿ ಸಂಸ್ಕೃತಿ ಇದೆ, ಆ ಥರದ ವರ್ಗದ ಬಗ್ಗೆ ನಾನು ದುರ್ಮುಖಿ ಅದು ಅದೇ ನಮ್ಮ ಜಾನಪದ ಕಲೆಗಳನ್ನು ನಮ್ಮ ಕಥೆಗಳಲ್ಲಿ ಯಾವಾಗಲೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಪ್ರತಿ ಸರಿನೂ ಒಂದು ಜಾನಪದ ಟಚ್ ಕೊಡೋಣ, ಅದನ್ನು ನಾವು ಬಿಡೋದು ಬೇಡ. ಇವತ್ತೆಲ್ಲ ನೋಡಿ ನೀವು ಹೇಳಿದಂಗೆ ಜನ್ಜಿ ಮಕ್ಕಳು ಇವತ್ತು ಫೋನಲ್ಲಿ ಎಲ್ಲವನ್ನೂ ಬೇರೆ ಬೇರೆ ಬೇರೆದೆಲ್ಲ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ನಮ್ಮದನ್ನು ಬಿಟ್ಬಿಡಬಾರ್ದು ಅನ್ನೋ ಒಂದು ಆತಂಕ ನಮಗಿದೆ. ಅಂದರೆ ನಮ್ಮ ಮಕ್ಕಳಿಗೆ ಇವತ್ತು ನಾವೇನು ಕೊಡೋಕ್ಕೆ ಸಾಧ್ಯ? ನಾವು ನೋಡಿದ್ದ ಜಾನಪದ ವಿಷಯಗಳನ್ನು ಈ ಥರ ಮ್ಯೂಸಿಕಲ್ಲಿ ಕೂಡ ಅವ್ರು ಹೇಳ್ಬೋದಲ್ವಾ? ಅದನ್ನು ಮರಿಬೇಡಿ ದಯವಿಟ್ಟು ಅನ್ನೋದು. ಮೆಜೆಸ್ಟಿಕ್ನಲ್ಲಿ ನಡೆಯುವ ಈ ಕಥೆಯ ಮೂಲ ಯಾವುದು ಸರ್? ನಿಮಗೆ ಈ ಕಥೆ ಎಲ್ಲಿ ಹುಟ್ಟಿತು? ನೀವೇನಾದರೂ ಮೆಜೆಸ್ಟಿಕ್ಕಲ್ಲಿ ಈ ಒಂದು ಸಿನಿಮಾಗೋಸ್ಕರ ಏನಾದರೂ ಒಂದಷ್ಟು ವರ್ಕ್ ಮಾಡಿದ್ರ? ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ಸೋರ್ಸ್? ಯಾಕಂದರೆ ಸೂರ್ಯ ಅವರು ಕೂಡ ಆರಂಭದ ದಿನಗಳಲ್ಲಿ ಈ ರೀತಿಯಾದಂಥ ಸಬ್ಜೆಕ್ಟ್ಗಳನ್ನ ಜಾಸ್ತಿ ತಗೊಳ್ತಾ ಇದ್ರು. ಎಸ್ಪೆಷಲಿ ಕೆಂಡ ಸಂಪಿಗೆ ಬಂದಂಥ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದನ್ನು ತೆರೆ ಮೇಲೆ ತರುವಂಥ ಕೆಲಸ ಮಾಡ್ತಿದ್ರು. ಸೊ ನೀವು ಅದೇ ರೀತಿ ಮಾಡಿದ್ದೀರಾ ಅಂತ ಇದೆ? ಹೌದು, ನಾನು ತುಂಬ ಮೆಜೆಸ್ಟಿಕ್ಕಲ್ಲಿ ನನ್ನ ಟೀಮ್ ಜೊತೆ ತುಂಬ ಕತ್ಲಾದ್ಮೇಲೆ ಒಂದು 6 ಗಂಟೆ ಆದಮೇಲೆ ಕತ್ಲಾದ್ಮೇಲೆ ಹೆಂಗಿರುತ್ತೆ ಅಂತ ತುಂಬ ದಿವಸ ಓಡಾಡಿದ್ದೀನಿ. ತುಂಬ ದಿವಸ ಓಡಾಡಿ ಒಬ್ಬರೊಬ್ಬರನ್ನೇ ಗೊತ್ತಿಲ್ಲದಂಗೆ ಕರೆಸಿ ಏನು ನಡೀತಾ ಇದೆ, ಯಾವಾಗಲೂ ಇದ್ದೇ ಇರ್ತಾರಲ್ಲ ಯಾರೋ ಒಬ್ಬರು ನಮಗೆ ಮಾಹಿತಿ ಕೊಡೋರು ಇದ್ದೇ ಇರಬೇಕು, ಇಲ್ಲಾಂದರೆ ಕಷ್ಟ ಕೆಲಸ ಮಾಡೋದು. ಸೊ ಹಾಗಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಇದು ಸತ್ಯ ಅಂದಾಗ ಅದರೊಳಗಡೆ ಕೈ ಇಡ್ತೀನಿ ನಾನು ಪ್ರತಿ ಸರಿ ಕತೆ ಬರೆಯುವಾಗಲೂ. ಅದಕ್ಕೆ ನಾನು ಸ್ವಲ್ಪ ಸೂಕ್ಷ್ಮದಲ್ಲಿ ಕತೆ ನೀಡೋಕ್ಕೆ ಇಷ್ಟಪಡ್ತೀನಿ. ಸೆನ್ಸಿಟಿವ್ ಆಗಿರುವಂಥ ವಿಷಯಗಳನ್ನ ತೆಗಿತೀನಿ. ಅಂದರೆ ಅದು ಗೊತ್ತಾಗಲಿ ಜನಗಳಿಗೆ ಅಂತ. ಈಗ ಅಂದರೆ ನಮ್ಗೆ ಎಷ್ಟೋ ವಿಷಯಗಳು ತಮ್ಮ ಮಾಧ್ಯಮದ ಕೈಗೆ ಸಿಕ್ಕಿರೋವು, ಸಿಗದೇ ಇರೋವು ಕೂಡ ಇದ್ದಾವೆ. ಆ ಸಿಗದೇ ಇರೋವನ್ನ ಒಂಚೂರು ಹುಡ್ಕೋಣ ಅನ್ನೋ ಆಸೆ ನನಗೆ ಯಾವಾಗ. ಬೇಕಾದಷ್ಟು ಹಂಗಾರೆ ವಿನಯ್ ಬಿಟ್ಟರೆ ಬೇರೆ ಯಾರು ಇಷ್ಟ ಇಲ್ಲ ಅಂತನಾ? ಅಲ್ಲ, ವಿನಯ್ಗೆ ಇನ್ನೂ ಒಂದು ಸಿನಿಮಾ ಮಾಡೋಣ ಅಂತ ಆಸೆ, ಇಷ್ಟ. ಮಾಡಿ ಸರ್, ಒಂದು 10 ಸಿನಿಮಾ ಮಾಡಿ, ಬೇಡ ಅನ್ನಲ್ಲ. ಬಟ್ ಇದೊಂದು ಸಬ್ಜೆಕ್ಟಿಗೆ ಅವರೇ ಯಾಕೆ ಬೇಕು ಅನ್ನಿಸ್ತದೆ. ಅಂದ್ರೆ ಅವಾಗಿಂದ ವಿನಯ್ ಹೇಳ್ತಿದ್ರು ವಿಜಯ್ ಸರ್ ಜೊತೆ ಕಂಫರ್ಟಬಲ್ ಇಲ್ಲ, ಅದೊಂದು ಸಮುದ್ರ. ಆ ಮನೆನೇ ಅಭಿನಯಕ್ಕೆ ಒಂದು ಸಮುದ್ರ, ಅದ್ರಲ್ಲಿ ನಾವು ನಿಂತಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದೇ ನೀರನ್ನು ಅದಕ್ಕೆ ಚೆಲ್ಲಿದ್ದೀವಿ ಅಷ್ಟೇ. ಅಂದ್ರೆ ನೀವು ವಿನಯ್ ತುಂಬಾ ಟ್ಯಾಲೆಂಟೆಡ್. ನನಗೆ ವಿನಯ್ ಇವಾಗಲೂ ತುಂಬಾ ಪರ್ಸನಲ್ ತುಂಬಾ ಇಷ್ಟ. ಯಾಕಂದ್ರೆ ಅವ್ರ ಮನೇಲಿ ಇದ್ದಾರೆ, ನಮ್ಮ ಅಣ್ಣವ್ರು ಇದ್ದಾರಲ್ಲ, ಶಿವಣ್ಣವ್ರು ಇದ್ದಾರೆ, ರಾಘಣ್ಣ ಇದ್ದಾರೆ, ಅಪ್ಪು ಸರ್ ಇದ್ದಾರೆ, ಯುವ ಇದ್ದಾರೆ. ಅವ್ರಿಗೆ ಗೊತ್ತಿರೋದು, ನಾವಿಲ್ಲ, ನಾವು ಕಷ್ಟಪಟ್ಟಿಂದ ಕಲಿತಾ ಇದ್ದೀವಿ ಅಷ್ಟೇ. ಬಟ್ ಇಂಥ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡೋದು ನೀವು ಇಂಡಸ್ಟ್ರಿಯಲ್ಲಿ, ನಮ್ಗೆ ಗೊತ್ತಿರೋ ಹಾಗೆ. ಬಟ್ ಈಗ ವಿನಯ್ ಕೂಡ ಆ ಒಂದು ಟ್ರ್ಯಾಕಿಗೆ ಬರ್ತಾ ಇದಾರೆ. ಇದು ರಾಮಾಯಣ ಕೂಡ ಬಂತು, ನಾವು ನೋಡಿದ್ವಿ. ತುಂಬಾ ಏನೋ ಕಲ್ಸ್ಬಿಟ್ಟಿದೀವಿ ವಿನಯ್ಗೆ, ಮಾತಾಡೋದಿಲ್ಲ, ಚೈಲ ಸಾಫ್ಟ್ ಆಗಿಲ್ಲ ವಿನಯ್, ಈಗ ಸಾಫ್ಟ್ ಆಗಿ ಮಾತಾಡೋದೇ ಇಲ್ಲ. ಒಟ್ಟಲ್ಲಿ ಮಿಡ್ಲ್ ಆಫ್ ದ ಸಿನಿಮಾಲ್ಲಿ ವಿನಯ್ ಭಾಷೆ ಸಕಾರ ಬಂತು. ನಿಜವಾಗ ನನ್ಗೆ ಯಾವಾಗ ಖುಷಿ ಆಯ್ತಪ್ಪ, ಸಕಲ ಮಾತಾಡ್ದವ್ರು ವಿನಯ್. ಯಾಕಂದ್ರೆ ನೀವು ಮೇಕಿಂಗ್ ಅಲ್ಲಿ ನೋಡ್ಬೋದು, ಅಲ್ಲಲ್ಲಿ ಇಬ್ರು ನಗ್ತಾ ಇದೀವಿ, ನಾವು ಕಿವಿಲಿಗಳು ಹೇಳ್ಬಿಟ್ಟು ಬಂದ್ಬಿಡ್ತಾ ಇದ್ದಾರೆ. ವಿನಯ್ ಸರ್, ನಿಮ್ಮೂರದ ಪಾತ್ರದಲ್ಲಿ ನೀವು ಕಾಣಿಸ್ಕೊತಾ ಇದ್ದೀರಿ, ಖುಷಿ ಇದೆ. ನಗರದಿಂದ ಬಂದಂತ ಒಬ್ಬ ವ್ಯಕ್ತಿ ಪಾತ್ರದಲ್ಲಿ ಈಗ ಜೋಗಿ ಸಿನಿಮಾದಲ್ಲಿ ಶಿವಣ್ಣ, ರಾಜ್ ಸಿನಿಮಾದಲ್ಲಿ ಅಪ್ಪು ಸರ್, ಈಗ ನೀವು ಆ ಭಾಗದ ಒಂದು ಕಥೆಯಲ್ಲಿ ಆ ಭಾಗದ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಅದೇ ಖುಷಿ ಆಗುತ್ತೆ. ನಮ್ಮೂರ ಚಿಕ್ಕ ವಯಸ್ಸಿಂದಾನು ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಚಿಕ್ಕ ವಯಸ್ಸಿಂದ ಅಂದರೆ ಮಗುವಿಂದನೇ ಹೋಗ್ತಾ ಇದ್ದಾರೆ. ನಮ್ಮ ತಾಯಿ ತುಂಬ ಹೋಗ್ತಾರೆ. ಸೊ ಅಲ್ಲೇ ಹೋಗಿ ಶೂಟಿಂಗ್ ಮಾಡೋದು ಇನ್ನೂ ಒಂಥರ ಖುಷಿಯಾದ ಒಂದು ವಿಚಾರ. ಅದು ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಶಿವರಾತ್ರಿ ಇತ್ತು. ಶಿವರಾತ್ರಿ ಹಿಂದಿನ ದಿನ ಹೋಗಿ ನೀವು ಏನೇನು ವಿಜುವಲ್ಸ್ ನೋಡಿದ್ವಿ ಅದನ್ನ ತೆಗೆದಿದ್ದು. ಸೊ ಅಲ್ಲಿ ಶೂಟ್ ಮಾಡೋಕ್ಕೆ ಅದೊಂಥರ ಪುಣ್ಯ ಅಂತ ಅನ್ಸುತ್ತೆ. ವಿಜಯ್ ಸರ್, ಕೆಂಡದೊಕ್ಕಳಿ ಆ ಫೀಲ್ ನೋಡ್ತಾ ಇದ್ರೆ ನಿಮ್ಮ ಎಂಟ್ರಿಗೆ ಇರೋ ಥರ ಸಾಂಗ್ ನಿಮ್ಮ ಎಂಟ್ರಿಗೆ ಇರುವಂತ ಮ್ಯೂಸಿಕ್ ತರ ಕಾಣಿಸ್ತಾ ಇದೆ. ನೀವು ಇದ್ದೀರಾ ಅಂತ ಈ ಸಾಂಗ್? ಸರ್ಪ್ರೈಸ್ ಇದೀರಾ ಅಂತ ಅರ್ಥ. ಅದ ಸರ್ಪ್ರೈಸ್. ನನಗೆ ವಿನಯ್ನ ಮತ್ತೆ ಮೋನಿಶಾನ ಯಾವಾಗಲೂ ಅವರು ನನಗೆ, ನನ್ನ ಒಬ್ಬ ನಿರ್ದೇಶಕನಾಗಿ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ.
ಮತ್ತು ಎಲ್ಲ ಕಲಾವಿದರನ್ನು ಹಾಗೆ ಸಮಾನತೆಯಲ್ಲಿ ಇಷ್ಟಪಡ್ತೀನಿ. ನನಗೆ ಯಾವಾಗಲೂ ಇಷ್ಟ ಈಕ್ವಾಲಿಟಿ, ಎಲ್ಲರೂ ನನಗೆ ಮತ್ತೆ ಚೆನ್ನಾಗಾಗಬೇಕು ಅನ್ನೋ ಆಸೆ. ಶ್ಯಾಮ್, ಸಿನಿಮಾದಲ್ಲಿ ಒಂದು ಹಾಡು ಸಿಟ್ ಆದರೆ ಅದನ್ನು ನಾಗರಾಜ್ ಸಿಂಗ್ ತೊಗೊಂಡೋಗಿ ಒಂದು ಸ್ಪೀಕರ್ ತೊಗೊಂಡೋಗೋದು ಒಂದು ಮಟ್ಟ. ಬಟ್ ಅವ್ರಿಗೆ ಹೇಳಿದ್ರು ನಮ್ಮ ಹಾಡು ನಮಗೆ ಕಾಂಪಿಟೇಷನ್ ಇದೆ ಅಂತ. ಸೊ ಈ ಥರ ಸಕ್ಸಸ್ ಒಂದೇ ಸಿನಿಮಾದಲ್ಲಿ ಒಂದು 4 ಹಾಡುಗಳು ಹಿಟ್ ಅಂತ ಬಂದಾಗ ಅಥವಾ ಸಕ್ಸಸ್ಫುಲ್ ಲೈನ್ ಹೋಗುತ್ತೆ ಅಂದಾಗ ಹೇಗೆ ರಿಯಾಕ್ಟ್ ಆಗುತ್ತೆ, ಹೇಗಿರುತ್ತೆ ನಿಮ್ಮ ಇದು ಸ್ಟ್ರಾಟಜಿ ಹೇಗಿರುತ್ತೆ? ಸರಿ, ಯಾವ ಸಿನಿಮಾ ತಗೊಂಡ್ರು 1 ಸಾಂಗ್ 2 ಸಾಂಗ್ ಕೊಟ್ಟರೆ ಸಾಕು ಅಂತೀವಿ. ಬಟ್ ವಿಜಯ್ ಸರ್ ಒಂದು ಸಿನಿಮಾ ತಗೊಂಡ್ರೆ ನಾವೇನು ಕೆಲಸ ಮಾಡಂಗೆ ಇಲ್ಲ. ಪ್ರಮೋಷನ್ಗೂ ನಾವು ಬೇಕಿಲ್ಲ, ಏನಿಲ್ಲ, ಎಲ್ಲ ಅವರೇ ಮಾಡ್ಕೊಡ್ತಾರೆ, ರೆಡಿ ಕೊಡ್ತಾರೆ ಹಿಂಗೆ. ಸೊ ಆ ಟೈಮಲ್ಲಿ 4 ಸಾಂಗ್ 5 ಸಾಂಗ್ ಕೊಟ್ಟರೆ ನಾವು ಇನ್ನೊಂದು ವರ್ಷ ಯಾವ ಪಿಕ್ಚರ್ ತಗೊಳ್ತಾ ಇದ್ರು ಪರವಾಗಿಲ್ಲ, ಆರಾಮಾಗಿ ನಾವು ಕೆಲಸ ನಡೀತದೆ ಸರ್. ಪಾಯಿಂಟ್ ಟು ಬಿ ನೋಟೆಡ್. ಸಿನಿಮಾ ಕೇರಾಗ್ತಾರೆ ಇವಾಗ. ವಿಜಯ್ ಸರ್, ನೀವು ಮತ್ತೆ ವಿನಯ್ ಸರ್ ಪೆಪೆ ಭೀಮಾ ಒಟ್ಟಿಗೆ ಪ್ರಮೋಟ್ ಮಾಡಿದ್ರಿ. ಅಲ್ಲಿ ಕೂತ್ಕೊಂಡು ನೀವು ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಜೀವನದಲ್ಲಿ ಏನೇನು ಆಗ್ತಾ ಇದೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ಒಂದೊಂದ್ಸಲ ಹಂಗೆ ಕೆಲವು ವ್ಯಕ್ತಿನ ಆಚೆಯಿಂದ ನೋಡಿರ್ತೀವಿ, ಒಳಗೆ ಏನು ಆ ವ್ಯಕ್ತಿ ಅಂತ ಗೊತ್ತಾಗಿರಲ್ಲ. ಆ ಥರ ಏನಾದರೂ ಒಳ ವಿನಯ್ ಸಿಗ್ತದ? ಅಫ್ಕೋರ್ಸ್ ಹೌದು. ವಿನಯದಲ್ಲಿರುವ ಆ ವಿನಯತೆ ಇದೆಯಲ್ಲ, ಅದು ತುಂಬ ರೇರ್. ಅದು ಅದೆಲ್ಲ ದುನಿಯಾ ಇದ್ದಾಗ ಅಷ್ಟೇ ಇತ್ತು, ನಮಗೆ ಏನು ಆ ಥರದ್ದಿಲ್ಲ. ಬಟ್ ವಿನಯಲ್ಲಿ ಅಷ್ಟು ದೊಡ್ಡ ಮನೆ ಮಗು ಆದರೂ ಇನ್ನೂ ಅಂಬರ್ನೆಸ್ ಹಂಗೆ ಇದೆ, ಆ ವಿನಯತೆ ಹಂಗೆ ಇದೆ. ಎಲ್ರಿಗೂ ಒಳ್ಳೇದು ಬಯಸೋದಿದೆಯಲ್ಲ, ಅದು ತುಂಬ ಕಷ್ಟ ಈ ಕಾಲದಲ್ಲಿ. ಯಾಕಂದರೆ ಈ ಕಾಲ ಒಳ್ಳೇದು ಮಾಡೋದು ಕೆಟ್ಟದ್ದು ತಗೋ. ಎಲ್ಲರೂ ಅಷ್ಟೇ, ನಾವು ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾತ್ರ ತಗೋತಾ ಇದ್ದೀವಿ, ಮತ್ತೆ ಒಳ್ಳೇದು ತಗೊಳಕ್ಕಾಗಲ್ಲ. ಆ ಥರ ಯಾವಾಗಲೂ ಒಳ್ಳೇದು ಬಯಸುವಂಥ ಒಂದು ಒಳ್ಳೆ ಮನಸ್ಸು ವಿನಯಲ್ಲಿದೆ. ಹಂಗಾಗಿರೋದ್ರಿಂದ ವಿನಯ್ ನನಗೆ ತುಂಬ ಇಷ್ಟ. ಅಷ್ಟು ಚೆನ್ನಾಗಿದೆ ಕಾಲ ಕ್ರೂರ ಅಲ್ಲ. ಯಾವ್ದಪ್ಪ ಹಾಗೆ ಈ ಕಾಲನೇ ಹಂಗೆ ಒಳ್ಳೇದು ಮಾಡೋ ಕೆಟ್ಟದ್ದು ತಗೋ, ಅದೇ ನಿಮಗೆ ಗಿಫ್ಟ್. ಪಾರ್ಟ್ 2 ಭಾಗ 2 ಅಲ್ಲ, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಇದೆ ಆನೆಸ್ಟ್ಲಿ. ಮತ್ತೆ ವಿನಯ್ನ ನಾನು ವಿನಯ್ ಒಂದು ಕಾಂಬಿನೇಷನ್ ಸಖತ್ತಾಗಿರೋದು ಒಂದು ಕತೆ ಮಾಡಬೇಕು ಅನ್ನೋ ಯೋಚನೆ ಇದೆ. ನಾನು ಟೀಮೆಲ್ಲ ಮಾತಾಡ್ತಾ ಇದ್ವಿ, ನಾನು ಪುನೀತ್ ಎಲ್ಲಾನು. ಇಲ್ಲ, ಒಂದು ವಿನಯ್ ಇಂಡಿಪೆಂಡೆಂಟ್ ಆಗೂ ಮಾಡೋ ಆಸೆ ಇದೆ. ಮತ್ತು ನನ್ನ ಜೊತೆನೂ ನಾನು ವಿನಯ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. 100% ಮಾಡ್ತೀನಿ, ತಲೆಯಲ್ಲಿ ಇದೆ ನನಗೆ. ಅದು ರನ್ ಆಗ್ತಾ ಇದೆ. ವಿನಯ ವಿಜಯ ಅಂತ. ಸರ್ ನೀವೇ ಹೀರೋ ಇವತ್ತು. ಹೌದು ಸರ್, ಕೊಲಾಬ್ರೇಷನ್ಸ್ ಅಂದ್ರೆ ನಿಮ್ಮ ಆಯ್ಕೆಗಳು ಯಾವಾಗಲೂ ವಿಶೇಷವಾಗಿದೆ. ಅಂದ್ರೆ ಈ ವರ್ಷ ಅಂತೂ ಎಸ್ಪೆಷಲಿ ನಿಮ್ಮ ಆಯ್ಕೆಗಳು, ರಿಲೀಸಸ್ ಒಂದೊಂದು ಸಿನಿಮಾನು ವೆರೈಟಿ ತಗೊಂಡಿದ್ದೀರಾ. ಸೊ ಈ ಒಂದು ಕೊಲಾಬ್ರೇಷನ್ ಬಗ್ಗೆ. ಎಲ್ಲರಿಗೂ ನಮಸ್ತೆ. ದುನಿಯಾ ವಿಜಯ್ ಸರ್ ಹಿಂದಿನ 2 ಸಿನಿಮಾ ಡೈರೆಕ್ಷನ್ ನನ್ನ ಸಿನಿಮಾ ನೋಡಿದ್ರೆ ತುಂಬ ಇಷ್ಟಪಟ್ಟೆ. ಯಾಕಂದರೆ ಯೂತ್ನ ತುಂಬ ಅಟ್ರಾಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ನಾನು ಲಾಸ್ಟ್ ಟೈಮ್ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಇನ್ ಬಿಟ್ವೀನ್ ಸರ್ ಮೀಟ್ ಮಾಡಿದಾಗ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಇಫ್ ಯು ಆರ್ ಕಂಫರ್ಟಬಲ್ ಈ ಸಿನಿಮಾ ನಾವು ರಿಲೀಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ದೆ ನಾನು ಸರ್. ಸೊ ನೆಕ್ಸ್ಟ್ ಟೈಮ್ ಈಗ ಒಂದು ಸ್ವಲ್ಪ ದಿನಗಳ ಹಿಂದೆ ಕರೆದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇನ್ನೊಂದೇನೆಂದರೆ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿಗೆ ಭಾಳಷ್ಟು ಸಿನಿಮಾಗಳಿದೆ. ಫಸ್ಟ್ ಹಾಫ್ ಆಫ್ ದ ಇಯರ್ ನೋಡಿದ್ರೆ ತುಂಬ ಕಡಿಮೆ ಸಿನಿಮಾ ಇತ್ತು. ಸೊ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲರಿಶ್ ಆಗಿರುತ್ತೆ ನಮ್ಮ ಇಂಡಸ್ಟ್ರಿ. ಥಿಯೇಟರ್ ಆಡಿಯನ್ಸು ಸಹ ತುಂಬ ಚೆನ್ನಾಗಿ ವಾರ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಾ ಇದೆ. ಸೊ ವೆರಿ ಹ್ಯಾಪಿ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಅಸ್. ಥ್ಯಾಂಕ್ ಯು ಸರ್. ಅಂದರೆ ಈಗ ವಾರಕ್ಕೊಂದೊಂದು ಸಿನಿಮಾ ಆಲ್ಮೋಸ್ಟ್ ನಿಮ್ಮ ಸಂಸ್ಥೆಯಲ್ಲಿ ಬರ್ತಿದೆ. ಹೆಂಗಿದೆ ಈಗ ಕಂಡೀಷನ್? ಏನಾದರೂ ಚೇಂಜಸ್ ಆಗಿದೆಯಾ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡುತ್ತೆ? ಸರ್ ಡೆಫಿನೆಟ್ಲಿ. ಯಾಕಂದರೆ ನಿಮಗೆ ಸಿನಿಮಾನೇ ರಿಲೀಸ್ ಆಗದಿದ್ದಾಗ ನೀವು ಜನ ಥಿಯೇಟರ್ಗೆ ಬಂದು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಇರೋದು, ಆಮೇಲೆ ಎಲ್ಲ ಸಿನಿಮಾನೂ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾ ಇರೋದ್ರಿಂದ ಈಗ ನೋಡಿ, ಈಗ ನಾಳೆ ಅಯೋಗ್ಯ ಸಿನಿಮಾ ರಿಲೀಸ್ ಆಗ್ತಿದೆ, ತಿರ್ಗಾ ಟಾಕ್ಸಿಕ್ ಬರುತ್ತೆ, ಮತ್ತು ಅಮೇರಿಕಾ 2 ಇದೆ, ಮತ್ತು ಸಿಟಿ ಲೈಟ್ಸ್ ಇದೆ. ಸೊ ಜನಕ್ಕೆ ಇನ್ನೊಂದೇನಂತಂದರೆ ಈ ಹಿಂದಿನ 6 ತಿಂಗಳಿಗೆ ನೋಡಿದ್ರೆ ಥಿಯೇಟರ್ಗೆ ಸಿನಿಮಾಸೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದರ್ ಲ್ಯಾಂಗ್ವೇಜ್ ಯಾವುದೋ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಿಟ್ಟರೆ ಕನ್ನಡ ಸಿನಿಮಾ ಫ್ಲೋನೇ ಇರಲಿಲ್ಲ. ಸೊ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲೋ ಚೆನ್ನಾಗಿದೆ. ಸೊ ವೆರಿ ಹ್ಯಾಪಿ ಫಾರ್ ದಟ್. ಬಲರಾಮ ಬಂದಂಥ ಸಂದರ್ಭದಲ್ಲಿ ಸಿನಿಮಾ ಚೆನ್ನಾಗಿತ್ತು. ಬಟ್ ಆದರೆ ಪ್ರೈಮ್ ಶೋ ಇರುವಂಥ ಸಂದರ್ಭದಲ್ಲಿ ವೀಕೆಂಡಲ್ಲೇ ಕನ್ನಡ ಸಿನಿಮಾಗಳಿಗೆ ಶೋಗಳು ಕಿತ್ಕೊಂಡಿರೋದ್ರು. ಆದರೆ ಅದೇ KVN ಬಂದಂಥ ಜನನಾಯಕನಿಗೆ ಆ
ಪ್ರೈಮ್ ಶೋ ಟಚ್ ಆಗಿಲ್ಲ. ಬಟ್ ಕನ್ನಡ ಸಿನಿಮಾಗಳಂದ್ರೆ ನೀವೇ ರಿಲೀಸ್ ಮಾಡಿದ್ರು ಕೂಡ ಥಿಯೇಟರ್ಗಳನ್ನ ಸ್ಕ್ರೀನ್ಗಳನ್ನ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ಲಿ ಎಡುತ್ತಾ ಇದ್ದೀರಿ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು? ಸರ್ ಇಲ್ಲಿ ಯಾವತ್ತೂ ಸಿನಿಮಾ ಡಿಪೆಂಡಿಂಗ್ ಆನ್ ದ ನಂಬರ್ಸ್ ಎಲ್ಲ ಸಿನಿಮಾ ಸಸ್ಟೈನ್ ಆಗುತ್ತೆ ಸರ್. ಒಂದು ನಿಮಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಮತ್ತೆ ಬಿಗ್ ಸ್ಟಾರ್ಸ್ ನಿಮಗೆ ಮಾರ್ನಿಂಗ್ ಶೋ ಇಂದಲೇ ನಂಬರ್ಸು ನಿಮಗೆ ಬರ್ತಾ ಹೋಗುತ್ತೆ. ಮಾರ್ನಿಂಗ್ ಶೋನ ಹೌಸ್ಫುಲ್ ಇರುತ್ತೆ, ಫಸ್ಟ್ ಶೋ ಸೆಕೆಂಡ್ ಶೋ ಈ ಥರ ಎಲ್ಲ ಹೌಸ್ಫುಲ್ ಹೋಗ್ತಾ ಹೋಗುತ್ತೆ. ಎಕ್ಸ್ಕ್ಲೂಡಿಂಗ್ ಟಾಪ್ ಸ್ಟಾರ್ಸ್ ನೀವು ಯಾವುದೇ ಸಿನಿಮಾ ಮಾಡಿದಾಗಲೂ ಸಹ ಶುಕ್ರವಾರ ಫಸ್ಟ್ ಶೋ ಸೆಕೆಂಡ್ ಶೋ ಇಂದಲೇ ಸ್ಟಾರ್ಟ್ ಆಗೋದು ಫಿಲ್ಮ್. ಸೊ ಡಿಪೆಂಡಿಂಗ್ ಆನ್ ದಟ್ ಏನು ಮಾಡ್ತಾರೆ, ನಿಮ್ಗೆ ಶುಕ್ರವಾರ 8 ಶೋಸ್ ಇರುತ್ತೆ, 3 ಡೇಸ್ ಯಾವತ್ತೂ ಚೇಂಜ್ ಆಗಲ್ಲ ಸರ್. ಇಫ್ ಯು ಅಬ್ಸರ್ವ್ ದಟ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ ಶುಕ್ರವಾರ ಮಾರ್ನಿಂಗ್ ಶೋ ಇಂದ ಸೋಮವಾರ ಬೆಳಗ್ಗೆವರೆಗೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೋಮವಾರನೇ ನಿಮಗೆ ಶೋ ಲೊಕೇಶನ್ಸ್ ಚೇಂಜ್ ಆಗಲ್ಲ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಶೋಸ್ ಚೇಂಜ್ ಆಗಲ್ಲ ಸರ್. ಯಾವ ಸಿನಿಮಾ ಅವಾಗ ಯಾವ್ದು ಸಿನಿಮಾನೇ ಇರಲಿಲ್ಲ ಸರ್ ತಗೊಳಕ್ಕೆ. ನಿಮ್ಗೆ ಯಾವ್ದಾದ್ರು ಒಂದು ಸಿನಿಮಾ ಆಪೋಸಿಷನ್ ದೊಡ್ಡ ಸಿನಿಮಾ ಬಂದಾಗ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ಇಟ್ ಈಸ್ ಅಕ್ಸೆಪ್ಟಬಲ್. ಸಿನಿಮಾನೇ ಇಲ್ಲ ಅಂತಂದಾಗ ನಿಮಗೆ ಯಾಕೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಶೋ ಸಿಗುತ್ತೆ, ನಮ್ಮ ಸಿನಿಮಾಗಳಿಗೆ ಯಾಕೆ ಸರ್ ನಿಮ್ಗೆ ಅದನ್ನೇ ಚಿಕ್ಕದು ಅನ್ನೋದು ಜನರು ನಿರ್ಧಾರ ಮಾಡಬೇಕು, ಥಿಯೇಟರ್ ನಿರ್ಧಾರ ಯಾಕೆ ಮಾಡ್ತಾರೆ ಅಂತ ಸರ್ ಡಿಪೆಂಡಿಂಗ್ ಆನ್ ದ ಸಪ್ಲೈ ಅವ್ರದ್ದು. ಈಗ ಹೆಂಗಿರುತ್ತೆ ಅಂತಂದ್ರೆ ಈಗ 4 ಶೋ ಓಪನ್ ಮಾಡ್ತಾರೆ, 2 ಶೋ ಓಪನ್ ಮಾಡ್ತಾರೆ, ಫುಲ್ ಆಯ್ತು ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಈಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಸರ್. ಈಗ ಯೂಶಲಿ ಏನು ಮಾಡ್ತಾರೆ, ಒಂದು ಕನ್ನಡ ಸಿನಿಮಾಗೆ ಓಕೆ ಒಂದು ಮೀಡಿಯಂ ಸೈಜ್ ಸ್ಕೇಲ್ ಇರೋ ಸಿನಿಮಾಗೆ ಏನು ಮಾಡ್ತಾರೆ 3 ಶೋ 4 ಶೋ ಈ ಥರ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ಸಿನಿಮಾಗೂ ಸಹ. ಸ್ಟಾರ್ ಸಿನಿಮಾಸ್ಗೆ ಏನು ಮಾಡ್ತಾರೆ 8ರಿಂದ 10 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಬಿಗ್ ಸೂಪರ್ ಸ್ಟಾರ್ಸ್ಗೆ ಏನು ಮಾಡ್ತಾರೆ 15ರಿಂದ 20 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಆಕ್ಯುಪೆನ್ಸಿ ಮೇಲೆ ಶೋಸ್ ಇನ್ಕ್ರೀಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸರ್. ಯಾವಾಗ ಒಂದು ಆರೋಪ ಇದೆ ಸರ್, ಕನ್ನಡ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ ಜಾಸ್ತಿ ದಿನ ಉಳ್ಕೊಳ್ಳದೆ ಇರೋದಕ್ಕೆ ಎಲ್ಲೋ ವಿತರಕರು ಕೂಡ ಆ ಸಿನಿಮಾಗಳನ್ನ ಅಷ್ಟೇ ಲಾಂಗ್ ರನ್ ಮಾಡೋದ್ರೊಳಗೆ ಎಡುತ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್ ಇಂಡಸ್ಟ್ರಿ, ನಾನು ಕೇಳ್ಪಟ್ಟಿದ್ದೀನಿ. ಅದೇ ಯಾವ ಸಿನಿಮಾಗೆ ಅಂತ ಅದಕ್ಕೆ ನಾನು ನಿಮಗೆ ಕೇಳ್ತಿದ್ದೇನೆ ಸರ್. ಈಗ ಕನ್ನಡ ಸಿನಿಮಾ ಕರಾವಳಿ ರಿಲೀಸ್ ಆಗಿದೆ ಕರೆಕ್ಟ್ ಸರ್, ವಿ ಆರ್ ಇನ್ 3rd ವೀಕ್, ಚೆನ್ನಾಗೇ ಹೋಗ್ತಿದೆಯಲ್ಲ. ನಾನು ಹೇಳ್ತಿದ್ದಲ್ಲ ಸರ್, ಯಾವುದೇ ಸಿನಿಮಾ ಆಗಲಿ, ಕನ್ನಡ ಸಿನಿಮಾ ಆಗಲಿ ಇಂಗ್ಲೀಷ್ ಆಗಲಿ ಯಾವುದೇ ಆಗಲಿ, ಯಾವುದೇ ಸಿನಿಮಾ ಸಸ್ಟೈನ್ ಆಗಬೇಕು ಅಂತಂದರೆ ಆ ಕಲೆಕ್ಷನ್ಸ್ ಹೋಗ್ಬೇಕು. ಆ ಕಲೆಕ್ಷನ್ಸ್ ಬಂದಾಗಲೇ ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮಗೆ. ಈಗ ಓವರಾಲ್ ಮಾಲಲ್ಲಿ 10 ಸ್ಕ್ರೀನ್ಸ್ ಇದೆ ಕರೆಕ್ಟ್, ಎಲ್ಲ ದಿನನೂ 10 ಸ್ಕ್ರೀನ್ಸ್ ಓಪನ್ ಮಾಡಲ್ಲ. ಸಿನಿಮಾ ಫ್ಲೋ ಇರೋದ್ರ ಮೇಲೆ 2 ಸ್ಕ್ರೀನು 4 ಸ್ಕ್ರೀನು 5 ಸ್ಕ್ರೀನು ಓಪನ್ ಮಾಡ್ತಾ ಹೋಗ್ತಾರೆ. ಯಾವಾಗ ನಿಮ್ಗೆ 5-6 ದೊಡ್ಡ ಸಿನಿಮಾ ಬರುತ್ತೆ ಎಲ್ಲ 10 ಸ್ಕ್ರೀನು ಓಪನ್ ಮಾಡ್ತಾರೆ, ಎಲ್ಲ 10 ಸ್ಕ್ರೀನು ಏನೇನು ಆಕ್ಯುಪೆನ್ಸಿ ಕೊಡಬೇಕು ಕೊಡ್ತಾರೆ. ಕರಾವಳಿ ಕಂಟಿನ್ಯೂ ಆಗೋದಕ್ಕೆ ಒಂದು ರೀಸನ್ ಕೂಡ ಇದೆ. ಹೇಳಿ ಸರ್. ಕಾವೇರಿ ಇಶ್ಯೂ ಬಂತು, ತಮಿಳು ಸಿನಿಮಾ ರಿಲೀಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಜನನಾಯಕನ ತೆಗೆಸಿದ್ರು, ಹೋರಾಟ ಆಗ್ತಾ ಇತ್ತು. ಎಷ್ಟೋ ಥಿಯೇಟರ್ಗಳಿಗೆ ಪೊಲೀಸ್ನವರು ಲೆಟರ್ ಕೊಟ್ಟು ನೋಟಿಸ್ ಕೊಟ್ಟು ಸರ್ ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿರೋದು ಇಂಗ್ಲಿಷ್ ಸಿನಿಮಾನೇ ಹೊರತು ಕನ್ನಡ ಸಿನಿಮಾ ಯಾವುದೂ ಆಗಿಲ್ಲ ಸರ್. ನೀವು ಆ ಟೈಮಲ್ಲಿ ನೀವು ನೋಡಿದ್ರೆ ಥಿಯೇಟರ್ನಲ್ಲಿ ಒಂದಷ್ಟು ಜನನಾಯಕನಿದ್ದಂತ ಆ ಸ್ಕ್ರೀನ್ ಅಲ್ಲಿ ರೀಪ್ಲೇಸ್ ಆಗಿದ್ದು ಒಂದು ನಿಮಿಷ. ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಇಂಗ್ಲಿಷ್ ಸಿನಿಮಾ ಸ್ಕ್ರೀನ್ ಆಗ್ತಿಂದ ಮಾಡೋದೇ ಹೊರತು ಬೇರೆ ಯಾವುದೇ ಅದರ್ ಲ್ಯಾಂಗ್ವೇಜ್ ಸೆಂಟರ್ ತಗೊಂಡ್ರೆ ನೀವು ಎಲ್ಲದಕ್ಕೂ ರೀಪ್ಲೇಸ್ ಆಗಿದ್ದು ಸ್ಪೈಡರ್-ಮ್ಯಾನ್ 3, ಯಾವುದಕ್ಕೂ ಕರಾವಳಿ ರೀಪ್ಲೇಸ್ಮೆಂಟ್ ಆಗಲಿಲ್ಲ. ಅದೊಂದೇ ಒಂದು ಥಿಯೇಟರ್, ಯಾಕಂದ್ರೆ ಆ ಸಿನಿಮಾ ಸಿಗದೆ ಇರೋದ್ರಿಂದ ನಮ್ದೆಲ್ಲ ಹಾಕಿದ್ರೆ ಹೊರತು ನೀವು ಮಲ್ಟಿಪ್ಲೆಕ್ಸ್ ತಗೊಳ್ಳಿ ಯಾವುದೇ ತಗೊಳ್ಳಿ ಎಲ್ಲದೂ ಸೇಮ್ ಆಸ್ ಇಟ್ ಈಸ್ ಇತ್ತು. ಯಾವುದು ಶೋಸ್ ನಮಗೇನು ಚೇಂಜಸ್ ಆಗಿಲ್ಲ. ಫ್ರೈಡೇ ಏನು ಕೊಟ್ಟಿದ್ರು ಮಂಡೇ ಮಾರ್ನಿಂಗ್ ವರೆಗೂ ಸೇಮ್ ಶೋಸ್ ವರ್ಕ್ ಕಂಟಿನ್ಯೂ ಸರ್. ಯಾಕಂದ್ರೆ ನಮ್ಮ ಭಾಷೆ ಯಾವುದೇ ಸಿನಿಮಾಗಳು ಬೇರೆ ಭಾಷೆಗೆ ಹೋದ್ರು ಕೂಡ 5ರಿಂದ 10 ಥಿಯೇಟರ್ ಸಿನಿಮಾ ರಿಲೀಸ್ ಆಗಲ್ಲ ಸರ್. ಅಲ್ಲಿಯ ವಿತರಕರು ಅದೇ ರೀತಿ ಇದ್ದಾರೆ, ಅಲ್ಲಿಯ ನಿರ್ಮಾಪಕರು ಅದೇ ರೀತಿ ಇದ್ದಾರೆ, ಜೊತೆಗೆ ಅಲ್ಲಿಯ ನಟರು ಕೂಡ ಅದೇ ರೀತಿ ಇದ್ದಾರೆ. ಮೊದಲು ಅವರ ಆದ್ಯತೆ. ಬಟ್ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಸರ್? ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ತಮಿಳ್ಗೆ ಹೋಗಿ, ಚೆನ್ನೈಗೆ ಹೋಗಿ, ಹೈದರಾಬಾದ್ಗೆ ಹೋಗಿ ಲೋಕಲ್ ಸಿನಿಮಾನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸರ್. ಅದೇ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ 7ರಿಂದ 8 ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ. ಇಲ್ಲೇನಾಗಿದೆ, ಜನ ಆಡಿಯನ್ಸ್ ಥಿಯೇಟರ್ ಬರ್ತಿರೋದ್ರಿಂದ ಥಿಯೇಟರ್ ಅದನ್ನು ಸ್ಕ್ರೀನ್ ಮಾಡ್ತಿದ್ದಾರೆ ಹೊರತು ಯಾರು ಖಾಲಿ ಥಿಯೇಟರ್ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಯಾರು ರನ್ ಮಾಡ್ತಾರೆ. ಇದೇ ನೀವು ಎಂಟೈರ್ ಇಂಡಿಯಾದಲ್ಲಿ ಹೋದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಹೋಗುವಷ್ಟು ಇನ್ಯಾವ ಸ್ಟೇಟಲ್ಲೂ ಸಹ ಹೋಗಲ್ಲ ಸರ್. ವಿತರಕರು ಅಂತಲ್ಲ, ನೀವು 25-30 ವರ್ಷದಿಂದ ನೋಡ್ಕೊಂಡ್ ಬಂದ್ರು ಸಹ ಸಿನಿಮಾ ಫ್ಲೋ ಇದೆ. ನಾವು ಬಂದಾಗಿಂದ ಅಥವಾ ಈಗ ಒಂದು 10 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಂತಲ್ಲ. ನೀವು 2018 ನೋಡಿ, 1990 ನೋಡಿ, 2010 ನೋಡಿ, ಅದರ್ ಲ್ಯಾಂಗ್ವೇಜ್ ಸಿನಿಮಾಸ್ ಇನ್ಫ್ಲುಯೆನ್ಸ್ ಮೊದಲಿಂದಲೂ ಇದೆ. ಈಗ ಒಂದು 20 ವರ್ಷದ ಮುಂಚೆ ನೀವು ನೋಡಿದ್ರೆ 6 ವಾರ ಆದ್ಮೇಲೆ ಬರಬೇಕು, 5 ವಾರ ಆದ್ಮೇಲೆ ಬರಬೇಕು ಅಂತ ಒಂದು ರೂಲ್ಸ್ ಇತ್ತು. ಇಫ್ ಯು ಸಿ ಸೊ ಅವತ್ತು ಸಹ ಪರಭಾಷೆಯ ಹಾವಳಿ ಇದ್ದಿದ್ದದ್ದು ಸತ್ಯ. ಅದು ನಮ್ಮ ಬೆಂಗಳೂರಲ್ಲಿ ಜಾಸ್ತಿ. ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರು ಬಂದು ಮೆಟ್ರೋಪಾಲಿಟನ್ ಸಿಟಿ, ನಿಮಗೆ ಎಲ್ಲಾ ಲ್ಯಾಂಗ್ವೇಜ್ ಜನನು ಫ್ಲೋ ಜಾಸ್ತಿ ಇದ್ದಾರೆ. ಡಿ ಗಂಗರಾಜ್ ಅವರಿಂದ KVN ವರ್ಗೂ ಸಾಕಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ. ಬೇರೆ ಭಾಷೆಗಳ ಸಿನಿಮಾಗಳನ್ನ ರಿಲೀಸ್ ಮಾಡೋದು, ಬಟ್ ಬೇರೆ ಭಾಷೆಗಳಲ್ಲಿ ಈ ರೀತಿಯಾದಂತಹ ವಿತರಕರ ಗುಂಪು ಬೇರೆ ಭಾಷೆಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ರಿಲೀಸ್ ಮಾಡೋದಿಲ್ಲ. ಈ ರೀತಿ ಇರುವಂತ ನಿಮಿಷ. ಈಗ ಕನ್ನಡದಲ್ಲಿ ದೊಡ್ಡ ಸಿನಿಮಾ ಆಗಿರತಕ್ಕಂಥ ಪ್ರತಿಯೊಂದು ಅದರ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿಲ್ಲ ಸರ್. ಇಲ್ಲಿ ಸಕ್ಸಸ್ ಆಗಿರತಕ್ಕಂಥ ಸಿನಿಮಾ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಆಗಿದೆ. ತಮಿಳಲ್ಲೂ ಆಗುತ್ತೆ, ತೆಲುಗುಲೂ ಆಗುತ್ತೆ, ನಾರ್ತ್ ಇಂಡಿಯಾ ಅಂದ್ರೆ ಅದೇ
ಇಲ್ಲಿ ಸಕ್ಸಸ್ ಆಗಿದ್ದ ಸಿನಿಮಾ ಮಾತ್ರ ಆಚೆ ಹೋಗಕ್ಕೆ ಸಾಧ್ಯ ಸರ್. 100% ಸಕ್ಸಸ್ ಆಗಿದೆ. ಇಲ್ಲಿ ದೊಡ್ಡ ಮಟ್ಟದಾಗ ಆಗಿರತಕ್ಕಂಥ ಸಿನಿಮಾ 100% ಆಚೆ ಕಡೆ ಎಲ್ಲ ಕಡೆಗೂ ಚೆನ್ನಾಗಿದೆ ಸರ್. ಯಾವ ಸಿನಿಮಾ ಸರ್ ನಾವು ಸೂಪರ್ ನಾವೇ ಮಾಡಿದ್ವಿ ಎಂಟೈರ್ ವರ್ಲ್ಡ್ ಎಲ್ಲ ಕಡೆ ಚೆನ್ನಾಗಿದೆ. ಯಾವ್ದು ಸರ್? ಅದನ್ನ ಹೇಳ್ತಾ ಇದ್ದೀನಲ್ಲ ಸರ್, ಈಗ ದರ್ಶನ್ ಸರ್ ಸಿನಿಮಾ ಬಂದು ಕರ್ನಾಟಕದಲ್ಲಿ ಯಾವಾಗಲೂ ಯಶಸ್ಸನ್ನ ಜಾಸ್ತಿ ಕಾಣ್ತಕ್ಕಂಥದ್ದು. ನಾನೇನು ಹೇಳ್ತಾ ಇದ್ದೀನಿ, ಆ ಮೀಡಿಯಂ ಸ್ಕೇಲ್ಸ್, ಈಗ ನೀವು ಕಾಂತಾರ ತಗೊಳ್ಳಿ, KGF ತಗೊಳ್ಳಿ, ಸೂಫ್ರಮ್ಸೋ ತಗೊಳ್ಳಿ, ಇವತ್ತು ಕರಾವಳಿನೂ ಸಹ ಲಾಸ್ಟ್ ವೀಕ್ ಏನು ಸ್ಕ್ರೀನ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಮಾಡ್ತಿದ್ವಿ ಅದರ್ ಸ್ಟೇಟ್ಸ್ ಅಲ್ಲಿ. ಇವತ್ತು ಲಾಸ್ಟ್ ವೀಕ್ ನೀವು ಬಾಂಬೆ ಎಲ್ಲ ತಗೊಂಡ್ರೆ 4-5 ಶೋ ಇತ್ತು, ಈಗ ಮತ್ತೆ 5 ಸೆಂಟರ್ ಎಕ್ಸ್ಟ್ರಾ ಓಪನ್ ಮಾಡ್ತೀರಿ ಎಲ್ಲ. ಅಪಾರವಾದ ಗೌರವ ಇದೆ, ನ್ಯಾಯ ಇದೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಮತ್ತೆ ಇನ್ನೊಂದು 2-3 ಸಾಂಗ್ಗಳಿಗೆ ತಮ್ಮನ್ನು ಪದೇ ಕರಿತೀನಿ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಇವತ್ತು ಇನ್ನೊಂದು ಅಂದರೆ ಕೆಲವು ಕಡೆ ಟಾಕ್ ಇದೆ, ಹೋಗ್ತಾ ಇಲ್ಲ ಮತ್ತೆ ಹೋಗ್ತಾ ಇದೆ ಅನ್ನೋ ವಿಷಯದಲ್ಲಿ ನಾನು ಮತ್ತೆ ಇನ್ನ 3 ಸಾಂಗ್ಗಳಿಗೆ ಇದೇ ಥರ ರಿಲೀಸ್ ಮಾಡ್ತೀನಿ. ದಯಮಾಡಿ ಬಂದು ಇದೇ ಥರ ಪ್ರೋತ್ಸಾಹ ನೀಡಿ, ಇದೇ ಥರ ಪ್ರಶ್ನೆ ಕೂಡ ಕೇಳ್ಬೋದು. ಮತ್ತೆ ಚರಣ್, ನಾವು ಮತ್ತೆ ತಿರ್ಗಾ ಇನ್ನೂ 3 ಸರಿ ಬರಬೇಕಾಗತ್ತೆ. ನಂದು ಸ್ಟೈಲ್ ಆಫ್ ಪ್ರಮೋಟಿಂಗ್ ಸಿನಿಮಾ ಹೀಗೆ ಇದೆ. ಇನ್ನೊಂದು 3 ಸಾಂಗ್ ರಿಲೀಸ್ ಮಾಡಿ, ಲಾಸ್ಟಲ್ಲಿ ಟ್ರೈಲರ್ ರಿಲೀಸ್ ಮಾಡಿ, ಪ್ರೀ ರಿಲೀಸ್ ಇವೆಂಟ್ ಮಾಡಿ ಇದು ಮಾಡ್ತೀವಿ. ಮತ್ತೊಮ್ಮೆ KGN ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಮಾಸ್ತಿ ತಾವು ಮಾತಾಡಿ ಎಂಡ್ ಮಾಡಬೇಕು. ಹೌದು ಸರ್, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಸರ್. ಇಲ್ಲಿ ಚೆನ್ನಾಗಾಗಲಿ ಅನ್ನೋ ಆಸೆ ನನಗೆ, ಇಲ್ಲಿ ಚೆನ್ನಾಗಾಗಲಿ ಸರ್, ಅಷ್ಟೇ. ಮಾಸ್ತಿ ಮಾತಾಡಿ ಎಂಡ್ ಮಾಡ್ಬಿಡಿ. ಎಲ್ಲರೂ ವಿಜಯವ್ರ ಜೊತೆ ನಾವು ಸಿಕ್ಕಾಗೆಲ್ಲ ನನಗೆ ಮನುಷ್ಯ ತುಂಬ ಅದೃಷ್ಟ ಅಂತ ಹೇಳ್ತಿದ್ದ. ಸೊ ಆ ಅದೃಷ್ಟನ ಮೋನಿಷಾ ವಾಪಸ್ ಕೊಡ್ತಾ ಇದ್ದಾರೆ ವಿಜಯ್. ಏಕೆಂದರೆ ಮನುಷ್ಯ ಯಾವಾಗಲೂ ನಿಮ್ಗೆ ಅದೃಷ್ಟ ಅದು ಯಾವಾಗಲೂ ಹೇಳೋದು. ಏಕೆಂದರೆ ಆ ಹುಡುಗಿ ಹುಟ್ಟಿದ ಮೇಲೆ ಯಾವ ಕಷ್ಟನೂ ನೋಡಿಲ್ಲ. ಕಷ್ಟನೂ ನೋಡಿರೋದು ಶೂಟಿಂಗಲ್ಲೇ ಒಂದೇ ಅನಿಸುತ್ತೆ. ಬಟ್ ಮೋನಿಷಾಗಿಂತ ಜಾಸ್ತಿ ವಿಜಿ ಪ್ರೀತಿಸಿದ್ದು ವಿನಯ್ನ. ಯಾಕೆಂದ್ರೆ ಆ ಪಾತ್ರ ನೀವು ಮೇಕಿಂಗ್ ವಿಡಿಯೋ ನೋಡ್ಬೋದು, ಮಗಳನ್ನ ಸೈಡ್ಗೆ ನೋಡ್ಬಿಟ್ಟಿದ್ದ. ಯಾಕಂದ್ರೆ ಆಕ್ಷನ್ ವಿಚಾರದಲ್ಲಿ ಮತ್ತೆ ನಮಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗ ವಿನಯ್ ಅವ್ರ ಕಣ್ಣನ್ನ ಎದುರಿಸೋದು ತುಂಬಾ ಕಷ್ಟ ಇದೆ. ಆ ಮಟ್ಟದ ಒಂದು ಆಕ್ಷನ್. ಮತ್ತೆ ಸಿಟಿ ಲೈಟ್ಸ್ ನಿಮಗೆ ಇಲ್ಲಿ ಕೂತಾಗ ಮಾತಾಡಿದ್ದು ಒಂದು ಒಂದು ಹಳ್ಳಿಯಿಂದ ಈ ನಗರಕ್ಕೆ ಬಂದಿರೋ ಕತೆ ಅಂತ ಅಂದ್ರು, ಆದ್ರೂ ಒಳಗೆ ತುಂಬಾ ತಿರುವುಗಳಿದೆ. ಕತೆ ಪದೇ ನನಗೆ ರೈಟರ್ ಆಗಿ ತುಂಬಾ ನೆನಪಾಯಿತು. ವಿಜಿ ಜೊತೆ ಡಿಸ್ಕಸ್ ಕೂಡ ಮಾಡಿದ್ದೀನಿ. ಮತ್ತೆ ಚರಣ್ ರಾಜ್ ಅವರು ಏನು ಒಂದು ಜಾನಪದ ಮತ್ತೆ ಜನ್ಸಿಗೂ ಒಂದು ಅಂತರ ಇದೆ, ಅದನ್ನ ತುಂಬಾ ಕಡಿಮೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅದಕ್ಕೆ, ಏಕೆಂದ್ರೆ ಅದು ಸೂಕ್ಷ್ಮ ಪದಗಳು. ಜನಪದ ಅನ್ನೋದು ನಮ್ಮ ಆಸ್ತಿ, ಅದಕ್ಕೆ ಯಾವುದೋ ಒಂದು ನಾವು ಬೆರೆಸಿದಾಗ ಅದು ಕೆಡಬಾರದು. ಸೊ ಆ ನಿಟ್ಟಿನಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇವತ್ತು 2 ಸತಿ ಹಾಡು ಕೇಳಿದಾಗ ನಮ್ಮ ಪ್ರವೀಣ್ ಹೇಳಿದಂಗೆ ಗೂಸ್ ಬಂಪ್ಸ್ ಬರುವಂತ ಇದಾಯ್ತು. ಸೊ ಇಡೀ ತಂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೆ. ಮತ್ತೆ KGN ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಎಷ್ಟೋ ಸಂಸ್ಥೆಗಳಲ್ಲಿ ನಮ್ಮ ಪಕ್ಕದ ರಾಜ್ಯದ ವಿಜಯ್ ಅವರು ಹೀರೋ ಆಗಿದ್ರು, ಇವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ಮೇಲೆ CM ಆಗೋದ್ರು. ಮತ್ತೆ ನಮ್ಮ ಆನಂದಾಡಿ ಅವರು, ಇವರು ಒಂದು 6th ಸೆನ್ಸ್ ಇದೆ ಹಾಡುಗಳ ಬಗ್ಗೆ. ಅವರು ದೂರದೃಷ್ಟಿ ಚೆನ್ನಾಗಿದೆ, ಅವರು ಕಣ್ಣು ಹಾಕಿದ್ರು ಅಂದ್ರೆ ಆ ಹಾಡು ಹಿಟ್ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಧನ್ಯವಾದಗಳು. ಮಾಸ್ತಿ ಸರ್, ಒಂದೊಂದು ವಿಷಯ ಅಂದ್ರೆ ಇಷ್ಟೊಂದು ಸಾಂಗ್ಸ್ ಇರುತ್ತೆ ವಿಜಯ್ ಸರ್ ಅದರಲ್ಲಿ, ವಿಜಯ್ ಸರ್ ಸಿನಿಮಾದಲ್ಲಿ ಅದ್ರಲ್ಲಿ ಒಂದಷ್ಟು ಮೊಂಟೇಜ್ ಸಾಂಗ್ಸೇ ಇರುತ್ತೆ. ಆ ಲಿರಿಕ್ಸ್ ಅಲ್ಲಿ ತುಂಬಾ ವಿಷಯ ಹೇಳಕ್ ಟ್ರೈ ಮಾಡಿರ್ತಾರೆ. ನಿಮ್ಗೊಂದು ಅವಕಾಶ ಇರುತ್ತೆ ಡೈಲಾಗ್ ಬರೆಯಕ್ಕೆ ಅಂತ? ನಮ್ಮಿಬ್ಬರದ್ದು ಅದೊಂದು ಕೆಮಿಸ್ಟ್ರಿ. ಹಾಗೆ ನಾನು ಪಂಚ್ ಡೈಲಾಗ್ ಅಂತ ಹೋದಾಗ ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಅವ್ರು ಏನ್ ಮಾತಾಡ್ತಾರೋ ಅದನ್ನ ಕೊಡು ಮಾಸ್ತಿ ಅಂತಾರೆ. ಯಾಕಂದ್ರೆ ಪಾತ್ರಗಳು ಹಂಗಿರ್ತವೆ. ನನಗೆ ಮನೆಯಲ್ಲಿ ತೋರಿಸಿದಾಗ ಆಕ್ಚುಲಿ ಸಿಟಿ ಲೈಟ್ಸ್ ಅಂದಾಗ ತುಂಬಾ ಎಮೋಷನ್ ಇರುವಂತ ಇದು. ಅಟ್ ದ ಸೇಮ್ ಟೈಮ್ ಅಳಿಸ್ಬಿಡ್ತಾರೆ. ಅದು ನಾನು ಫಸ್ಟ್ ಶಾರ್ಟ್ ನೋಡಿದ್ರೆ ವಿನಯ್ ಅವ್ರದ್ದು. ಏನ್ ಆಸ್ಕರ್ ಲೆವೆಲ್ಗೆ ಏನು ಆಕ್ಟಿಂಗ್ ಇಲ್ಲ. ಯಪ್ಪ ನಡ್ಕೊಂಡು ಬಂದು ಒಂದು ಸೀನ್ ಇದೆ, ತನ್ನ ರಿಲೇಷನ್ ಒಬ್ಬರು ತೀರ್ಕೊಂಡಿರ್ತಾರೆ. ಏನು ಅದನ್ನ ವಿಜಯ್ ಅವರು ಎಷ್ಟು ಚೆನ್ನಾಗಿ ಇಷ್ಟು ಮಾಡಿದ್ರೆ ಸಾಕು ಅಂತ ಒಂದು ಚೌಕಟ್ಟು ಹಾಕ್ಬಿಟ್ರು. ನಿಜಕ್ಕೂ ಆಡಿಯನ್ಸ್ ಆಗಿ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ.
ಮತ್ತೆ ಚರಣ್ ರಾಜ್ ಅವರು ಎಮೋಷನ್ ಅದೊಂದು ಸಾಥ್ ಕೊಡುತ್ತೆ. ನಮಗೆ ಗೊತ್ತಿಲ್ಲ ಒಂದು ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ ಥಿಯೇಟರ್ಲಿ. ಸೊ ಚರಣ್ ರಾಜ್ ನಮಗೆ ನಿಜಕ್ಕೂ ಗಿಫ್ಟೆಡ್. ಅಂದ್ರೆ ನಿಮಗೆ ಸ್ಪೇಸ್ ಇರುತ್ತಾ ಅಂತ ಡೈಲಾಗ್ಸ್ ಬರೀಲಿಕ್ಕೆ? ಸ್ಪೇಸ್ ಇರುತ್ತೆ. ನಾವು ಅದನ್ನ ಸ್ಕೋರ್ ಮಾಡ್ಕೊಳೋದು ಅಂತೀವಿ. ಒಂದು ಸೀನ್ ಕೊಟ್ಟಾಗ ನಾವೆಲ್ಲಿ ಬರೀಬಹುದು ಅದನ್ನು ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಂದೇ ಮಿಸ್ಟೇಕು, ಒಂದು ಫೋನ್ ಇತ್ತು ಹಾಗಾಗಿ ಕೂತಿದ್ದೆ, ಮತ್ತು ಮಧ್ಯದಲ್ಲಿ ಪ್ರವೇಶ ಮಾಡೋದು ಬೇಡ ಅಂತ ಮತ್ತೆ ಬಂದೆ. ಸರ್ ತುಂಬ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಎಲ್ಲರ ಜೊತೆಗೆ ವರ್ಕ್ ಮಾಡೋದು. ವಿಜಯ್ ಸರ್ ಜೊತೆಗೆ ಒಂದಲ್ಲ 10 ಸಿನಿಮಾ ಮಾಡಿದ್ರು ತುಂಬ ಕಂಫರ್ಟೇಬಲ್ ವ್ಯಕ್ತಿ. ಎಲ್ಲೋ ನಮ್ಮ ಭಾಗ್ಯ ಬದಲಾವಣೆ ಆಗೋದಕ್ಕೆ ನಾನು ಜಾಯ್ನ್ ಆಗಿದ್ದೀನಿ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇಲ್ಲಿವರೆಗೂ ಒಂದು ಕಡ್ಡಿ ಕೂಡ ನಾನು ಇಲ್ಲಿಂದ ಅಲ್ಲಿ ಎತ್ತಿಟ್ಟಿಲ್ಲ. ಇವ್ರದ್ದು ಎಂಥ ಜವಾಬ್ದಾರಿ ಪರ್ಸನ್ ಅಂದರೆ, ಒಂದು ದೊಡ್ಡ ಫ್ಯಾಮಿಲಿನ ಸಂಭಾಳಿಸೋದಕ್ಕೆ ಒಬ್ಬ ವ್ಯಕ್ತಿ ಹೇಗೆ ಇರ್ತಾನೋ ಹಾಗೆ ಇಡೀ ಸಿನಿಮಾ ಬಗ್ಗೆ ಇವತ್ತಿನವರೆಗೂ ಒಂದೇ ಒಂದು ಸಣ್ಣ ಇದರಲ್ಲಿ ಕೂಡ ನಾನು ಬರಲಿಲ್ಲ. ಪ್ರತಿಯೊಂದರಲ್ಲಿಯೂ ತುಂಬ ಕಷ್ಟಪಟ್ಟು ಇವರು ಈ ಥರ ಒಂದು ವ್ಯಕ್ತಿ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಈ ಥರ ಇದ್ದರೆ ಎಷ್ಟೇ ಸಿನಿಮಾ ಕೂಡ ನಾವು ಒಟ್ಟಿಗೆ ಸೇರಿ ಮಾಡ್ಬೋದು. ಹಾಗಾಗಿ ಇದು ಮೊದಲನೇ ಹೆಜ್ಜೆ. ಇನ್ನೂ ಬರ್ತಾ ಬರ್ತಾ ಒಟ್ಟಿಗೆ ಸೇರಿ ಇನ್ನೂ ನಮ್ಮ ಜೀವನ ಜರ್ನಿ ಸ್ಟಾರ್ಟ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.